ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಕೆಸರಲ್ಲಿ ಗುದ್ದಾಡಿ ಹಗ್ಗದ ಜೊತೆ ಸೆಣಸಾಡಿ ಟಾಸ್ಕ್ ನಲ್ಲಿ ಹಸಿದ ಹೆಬ್ಬುಲಿಗಳಾಗಿದ್ದ ಸೂಪರ್ ಸೀನಿಯರ್ ಮತ್ತು ಜಾಲಿ ಜೂನಿಯರ್ಗಳ ಕಿಚ್ಚು ಮೆಚ್ಚುವಂಥದ್ದೇ. ಹೋರಾಡೋ ಭರದಲ್ಲಿ ಅಪಾಯದಲ್ಲಿ ಸಿಕ್ಕಿ ಆಸ್ಪತ್ರೆಗೆ ಸೇರಿದ್ದ ಕಿರಣ್ ಮತ್ತೆ ಅಖಾಡಕ್ಕೆ ಬಂದಿದ್ದು ಅವರಿಗೆ ಸ್ವಾಗತ. ಎಡಹಳ್ಳ ಮುಚ್ಚಿ ಬಲಹಳ್ಳ ಉಸಿರಾಚ ಬಿಡಿ. ಇರುವಪ್ಪ ಖಚಿತ ಅದಕ್ಕೆ. ಅಗಳಪ್ಪ, ನಮ್ ಇಂದ್ರಮ್ನವ್ರ ಲಾಫಿಂಗ್ ಕ್ಲಬ್ ಫುಲ್ ಝೂಮ್ ಅಲ್ಲಿ ನಡೀತಿದೆ. ನಮ್ ಜೂನಿಯರ್ ಗಳಿಗಂತೂ ವರ್ಕೌಟ್ ಮಜಾ ಒಟ್ಟೊಟ್ಟಿಗೆ ಸಿಗ್ತಿದೆ. ಈಗ ನಮ್ಮ ಎಕ್ಸರ್ಸೈಸ್ ಸ್ಟೆಪ್ ನೋಡಿ ಅವ್ರು ಡ್ಯಾನ್ಸ್ ಮಾಡಿರೋದು. ರೆಡ್ ಟೀಮ್ ಅಂಡ್ ಬ್ಲೂ ಟೀಮ್ಗೆ ಶುಭೋದಯ. ಈ ವಾರದ 2ನೇ ದಿನ ಇಂದು. ಇಂಟ್ರೆಸ್ಟಿಂಗ್ ಟಾಸ್ಕ್ ನಿಮಗೋಸ್ಕರ ಕಾಯ್ತಾ ಇದೆ. ತಯಾರಾಗಿ ಹೊರಡಿ. ನಮಸ್ಕಾರ ಕರ್ನಾಟಕ. ಹಾಯ್ ಬೆಂಗಳೂರು. ತಗೊಳಪ್ಪ. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರ. ಹಳೆ ಗಾಡಿಗೆ ಹೊಸ ಇಂಜಿನ್ ಫಿಕ್ಸ್ ಆಗಿದೆ. ಸೀನಿಯರ್ಸ್ ಸೆಣಸಾಟದ ಜೊತೆ ಜೂನಿಯರ್ ಜಂಜಾಟ ಮಿಕ್ಸ್ ಆಗಿದೆ. ಈ ಮಂಗಳವಾರ ಯಾರಿಗೆ ಮಂಗಳ ಯಾರಿಗೆ ಅಮಂಗಳ ನೋಡೇ ಬೇಡ. ಲೆಟ್ಸ್ ವೆಲ್ಕಮ್ ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ. ಬನ್ನಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಾಯ್ ಜೂನಿಯರ್ಸ್ ಅಂಡ್ ಸೀನಿಯರ್ಸ್. ಹಲೋ ಸರ್. ಎಷ್ಟಾಯ್ತಾ? ಎಸ್ ಸರ್. ನಿನ್ನೆ ಕೆಸರುಗದ್ದೆ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ಗೆದ್ರು, ನನ್ನ ರೆಡ್ ಟೀಮ್ ಸೋಲ್ತು. ಇಬ್ರು ಹಣಾಹಣಿ ಇವತ್ತು ಮುಂದುವರಿಯತ್ತೆ. ಅಂಡ್ ಇವತ್ತು ಕೂಡ ನೀವು 2 ಟಾಸ್ಕ್ ನ ಆಡ್ತಾ ಇದ್ದೀರಾ. ಒಂದು ಲೈಫ್ ಗೋಸ್ಕರ ಆಡ್ತೀರಾ, ಇಮ್ಯುನಿಟಿಗೋಸ್ಕರ. ಇನ್ನೊಂದು ಚಾಲೆಂಜ್ ಅಡ್ವಾಂಟೇಜ್ ಗೋಸ್ಕರ. ಇವತ್ತಿನ ಇಮ್ಯುನಿಟಿ ಟಾಸ್ಕ್ ನ ನಿಮ್ಗೆ ಹೇಳೋದಕ್ ಮುಂಚೆ ನಿಮಗ್ ಗೊತ್ತೇ ಇದೆ ನಾನು ಏನ್ ಕೇಳ್ತೀನಿ ಅಂತ. ಸೊ ದಯವಿಟ್ಟು ಶಿಲ್ಪಾ ಅವರೇ ತಗೊಂಡ್ ಬನ್ನಿ. ಈಗ ನಿಮ್ಗೆ ಟಾಸ್ಕ್ ಏನಂತ ಹೇಳೋ ಸಮಯ. ಇಲ್ಲಿ ಎಷ್ಟು ಜನಕ್ಕೆ ಮರ ಹತ್ತಕ್ ಬರುತ್ತೆ? ಕೃಷ್ಣಾನಂದ, ರಾಮಪ್ಪ, ಭೋಜಮ್ಮ, ಈ ಕಡೆ ಬ್ಲೂ, ಅರ್ಜುನ್ ಮರ ಹತ್ತಕ್ ಬರಲ್ವಾ? ಮೈ ಗಾಡ್, ಇಲ್ಲ. ಎಂಥ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನ ಕಳ್ಕೊಂಡಿದ್ದೀರಿ ಮರ ಹತ್ತದೇ ಇರೋರು. ಆ ಅನುಭವನ ನಿಮಗೆ ಮತ್ತೆ ಕಟ್ಟಿಕೊಡುವ ಪ್ರಯತ್ನ, ಆ ಅನುಭವ ಪಡಿತಾ ಗೆಲ್ಲುವ ಪ್ರಯತ್ನ. ಓಕೆ, ಇವತ್ತು ನೀವುಗಳು ಒಂದು ದಿನದ ಮಟ್ಟಿಗೆ ಅಟ್ಲೀಸ್ಟ್ ಈ ಟಾಸ್ಕ್ ಮುಗಿಯೋವರೆಗೂ ನೀವೆಲ್ಲರೂ ಕೋಚಿಗಳಾಗಿರ್ತೀರ. ಸೊ ಕೃಷ್ಣಾನಂದ ಅವರೇ, ನಿಮ್ಮ ಕ್ಯಾರೆಕ್ಟರ್ ಸೂಟ್ ಆಗುವಂತ ಒಂದು ಟಾಸ್ಕ್ ಬಂದಿದೆ. ದೇವಮ್ಮ ಅವರು ನಾನು ಕೇಳಿ ನಾನು ಬೇಜಾರು ಮಾಡ್ಕೊಂಡೆ. ದೇವಮ್ಮರೇ, ನೀವು ತರಕಾರಿ ಮಾಡ್ತಾ ಇದ್ದೀರಿ. ಕೃಷ್ಣಾನಂದ ತರಕಾರಿ ಕದಿಯಕ್ಕೆ ಹೋಗಿ. ಬನ್ನಿ ರೆಡಿ. ತರಕಾರಿ ಹೋಗಿ. ಅಲ್ಲಿ ತರಕಾರಿ ಅಲ್ಲಿ ಅಲ್ಲೋಗಿ ತರಕಾರಿ ಎತ್ತಕ್ಕೆ ಹೋದ್ರು. ಹೋಯ್ತು ಕೊಡಿ ಒಂದು ಏಟ್. ಅದಕ್ಕೆ ರಿಯಾಕ್ಷನ್ ಹೊರಕ್ಕೆ. ಇವತ್ತಿನ ಟಾಸ್ಕ್ ಮರ್ಕೋತಿ ಆಟ. ಮರ್ಕೋತಿ ಆಟ ನಾನು ಹೆಸರು ಕೇಳಿದ್ದೆ ಅದು ಫಸ್ಟ್ ಟೈಮ್. ಕಂಬದಿಂದ ಕಂಬ ಎಗರಬೇಕಾ ಅಥವಾ ನಡಿಬೇಕಾ? ಕೆಳಗಡೆ ಫುಲ್ ಹುಲ್ಲಾಕ್ಬಿಟ್ಟಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಪಿಲ್ಲರ್ಸ್ ನೋಡಿದ ತಕ್ಷಣ ಪಿಲ್ಲರ್ ಮೇಲೆ ಹೋಗಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕಾಗ್ಬೋದು ಅಂತ ಅದೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಮಗ ರೆಡಿಯಾಗಿದ್ದಾರೆ. ರೂಲ್ಸ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಟ್ಟು 2 ರೌಂಡ್ಗಳಿರುತ್ತೆ. ಒಂದು ಫಿಮೇಲ್ ರೌಂಡ್ ಅಂಡ್ ಸೆಕೆಂಡ್ ಒನ್ ಮೇಲ್ ರೌಂಡ್. ಟಾಸ್ಕ್ ರೂಲ್ಸ್ ಏನಪ್ಪಾ ಅಂದ್ರೆ, ಈ ಮರನ ನೀವು ಏರ್ತೀರಾ. ನಿಮ್ಗೆ ಕಾಣಿಸ್ದಂಗೆ ಒಂದ್ರಿಂದ ಇನ್ನೊಂದು ಲೆವೆಲ್ಗೆ ರೋಪ್ ನ ನಾವು ಸುತ್ತಿದೀವಿ. ಫಿಮೇಲ್ ಕಂಟೆಸ್ಟೆಂಟ್ಸ್ ಮತ್ತೆ ಮೇಲ್ ಕಂಟೆಸ್ಟೆಂಟ್ಸ್ ಗೆ ಒಂದು ಡಿಫರೆನ್ಸ್ ಇದೆ. ಇಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ಸ್ ಫಸ್ಟ್ ಇರುವಂತ ಒಂದು ರೋಪ್ ಅಲ್ಲಿ ಇರ್ತೀರಾ. 2 ಅಡಿ ಇದೆ. 1 ನಿಮಿಷ ನಿಂತಿರ್ತೀರಾ. 1 ನಿಮಿಷ ಆದ ನಂತರ ನಾವು ಚೇಂಜ್ ಅಂತ ಹೇಳ್ತೀವಿ. ನೀವು ಮತ್ತೆ 2 ಫೀಟ್ ಮೇಲ್ಗಡೆ ಹೋಗಿ ನಿಲ್ತೀರಾ. ಅಂದ್ರೆ 4ನೇ ಫೀಟ್ ಅಲ್ಲಿ ನೀವು ಹೋಗಿ ನಿಂತ್ಕೋತೀರಾ. ಅವಾಗ ನಿಮಗೆ ನಾವು ಕೊಡುವಂತ ಸಮಯ 2 ನಿಮಿಷ. 2 ನಿಮಿಷದ ನಂತರ ಮತ್ತೆ ಚೇಂಜ್ ಅಂತೀವಿ. ಮತ್ತೆ ಮೇಲ್ ಹೋಗ್ತೀರಾ, ಅಂದ್ರೆ 6 ಅಡಿಗೆ ಹೋಗಿ ನಿಲ್ತೀರಾ. ಅಲ್ಲಿ 4 ನಿಮಿಷ ಇರತ್ತೆ. ಮತ್ತೆ ನಾವು ಚೇಂಜ್ ಅಂದಾಗ ನೀವು 8ನೇ ಅಡಿಯಲ್ಲಿ ಹೋಗಿ ನಿಂತ್ಕೋತೀರಾ. ಅಲ್ಲಿ ನಿಮ್ಗೆ 6 ನಿಮಿಷ ಟೈಮ್ ನಾವು ಕೊಡ್ತೀವಿ. ಮತ್ತೆ ಚೇಂಜ್ ಅಂದಾಗ 10ನೇ ಅಡಿಗೆ ಹೋಗಿ ನಿಂತ್ಕೋತೀರಾ. ಅಲ್ಲಿ ಅನ್ಲಿಮಿಟೆಡ್ ಟೈಮ್. ಹಾಗೆ ಹುಡುಗರು ಅಂದ್ರೆ ಎಲ್ಲಾ ಮೇಲ್ ಕಂಟೆಸ್ಟೆಂಟ್ಸ್ ನೀವು ಶುರು ಮಾಡೋದೆ 6ನೇ ಫೀಟ್ ಇಂದ.
6 ಫೀಟ್ ಅಲ್ಲಿ 2 ನಿಮಿಷ ನಿಂತಿರ್ತೀರಾ. ಚೇಂಜ್ ಅಂದಾಗ ಮೇಲೆ ಹೋಗ್ತೀರಾ, 8 ಫೀಟ್ ನಲ್ಲಿ ನಿಲ್ತೀರಾ. ಅಲ್ಲಿ ನಿಮ್ಗೆ 4 ನಿಮಿಷ ಟೈಮ್ ನಾವು ಕೊಡ್ತೀವಿ. ಅದಾದ್ಮೇಲೆ ಮತ್ತೆ 10ನೇ ಫೀಟ್ ಹೋಗಿ ನಿಂತ್ಕೋತೀರಾ. 8 ನಿಮಿಷಗಳು ನೀವು ಅಲ್ಲಿ ನಿಂತ್ಕೋತೀರಾ. ಮತ್ತೆ ನಾವು ಚೇಂಜ್ ಹೇಳ್ತೀವಿ 12ನೇ ಫೀಟ್ ಅಂದ್ರೆ ಕೊನೆಯ ಹಗ್ಗ ನಾವೇನ್ ಕಟ್ಟಿದೀವಿ ಅಲ್ಲಿ ಹೋಗಿ ನಿಂತ್ಕೋತೀರಾ. ಆ ಒಂದು 12ನೇ ಫೀಟ್ ಅಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಟೈಮ್, ನೀವೇ ಟೈಮ್ ಸೆಟ್ ಮಾಡ್ತೀರಾ. ಯಾರು ಜಾಸ್ತಿ ಹೊತ್ತು ಕೋತಿಯಾಗಿ ಆ ಮರದ ಮೇಲೆ ನಿಂತಿರ್ತೀರಾ ಅವರು ಈ ಚಾಲೆಂಜ್ ನ ವಿನ್ನರ್ ಆಗ್ತಾರೆ. ಓಕೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಎಲ್ಲ ಮೇಲ್ ಕಂಟೆಸ್ಟೆಂಟ್ಸ್ ಈ ಒಂದು ಮರನ ಹತ್ತುತ್ತೀರಾ. ಓಕೆ, ಬನ್ನಿ ಮತ್ತೆ ಪೊಸಿಷನ್ ತಗೊಳ್ಳಿ. ನಿಂತ್ಕೊಳ್ಳೋಕ್ಕೂ ಮುಂಚೆ ತಲೆ ಒಳಗೆ 100 ಐಡಿಯಾ ಓಡ್ತಿತ್ತು. ಯಾಕಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಹೈಟ್ ಕಾನ್ಶಿಯಸ್ ತುಂಬಾ ಇದೆ ನನಗೆ. ನೀವು ನಿಮ್ಮ ಮುಂದೆ ಇರೋ ಮರದ ಕಂಬನ 6ನೇ ಅಡಿಯಲ್ಲಿ ನಿಂತ್ಕೊಂಡಾಗ ನಾವು ಈ ಗೇಮ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅತ್ತಿ ಹತ್ತೋಣ ಅಂತ ಹೋದೆ. ಹತ್ತಿದ ತಕ್ಷಣ ಎಡಗಾಲಿ ಕ್ರ್ಯಾಂಪ್ ಬಂದ್ಬಿಡ್ತು. ಇನ್ನೊಂದು ಬಲಗಾಲಿಂದ ಶುರು ಮಾಡಿದೆ, ಆ ಕಾಲು ಕ್ರ್ಯಾಂಪ್ ಬಂದ್ಬಿಡ್ತು. ಆಗಲ್ಲ, ಆಗಲ್ಲ ಆಗಲ್ಲ ಆಗಲ್ಲ. ಅವ್ರು ಪರವಾಗಿಲ್ಲ ನೀನು ಕೂತ್ಕೋ ಅಂತ ಕ್ಷಮಿಸ್ಬಿಟ್ರು. ಕಾನ್ಸಂಟ್ರೇಟ್, ಫೋಕಸ್ ಫೋಕಸ್ ಫೋಕಸ್, ಡೋಂಟ್ ಡಿವಿಯೇಟ್. ಹಗ್ಗದ ಮೇಲೆ ಹಿಡ್ಕೊಂಡು ಕೈ ನಿಂತೀವ್ರಿ. ಅಲ್ಲಿ ಕೈಯಾಗ ಜರಿದು ಕಾಲಾಗ ಜರಿಯಾಕೈತ್ರಿ. 1 ನಿಮಿಷ ಕಂಪ್ಲೀಟ್ ಆಗಿದೆ. ಈಗ ಕೃಷ್ಣಪ್ಪ ಅವರು ಪಕ್ಕ ಹನುಮಂತನ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಹನುಮಂತನ ಎಕ್ಸ್ಪ್ರೆಷನ್. ಹಗ್ಗ ಒಂದು ಫಿಂಗರ್ ಇಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಡಕ್ಕಾಗಲ್ಲ. ನಾನೇನೋ ಹೀಲ್ ಇಡ್ಬೋದು ಅದು ಇದು ಅನ್ಕೊಂಡೆ, ಜಾಗನೇ ಇಲ್ಲ ಅಲ್ಲಿ ಇಡಕ್ಕೆ. 2 ನಿಮಿಷಗಳು ಮುಗ್ದಿದೆ. ಈಗ ಮೇಲ್ ಹತ್ತಿ. ಫರ್ನಾಂಡಿಸ್ ಸರ್, ಆಗುತ್ತಾ? ಆಗ್ತಾ ಇಲ್ವಾ? ಆಗ್ತಾ ಇಲ್ಲ. ಇಳಿದ್ಬಿಡಿ. ಓಕೆ, ಇಳಿದ್ಬಿಡಿ. ಬನ್ನಿ. ನಾನು ಫಿಸಿಕಲಿ ಫಿಟ್ ಆಗಿದ್ದೇನೆ. ಈ ಟಾಸ್ಕ್ ನಲ್ಲಿ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ರಿಸ್ಕ್ ತಗೊಳ್ಳಿಲ್ಲ. ಓಕೆ, ಅಭಿ ಗೋಯಿಂಗ್ ಸ್ಟ್ರಾಂಗ್. ಅಭಿ ಪಕ್ಕದಲ್ಲಿ ಅರ್ಜುನ್. ವಂಡರ್ಫುಲ್. ರಾಮಪ್ಪ ಸ್ಟ್ರೆಂತ್ ಇದೆ, ನೀವು ಸ್ಟ್ರೆಂತ್ ಪ್ರೂವ್ ಮಾಡಬೇಕು. ಕೃಷ್ಣಪ್ಪ ಸೂಪರ್. ಕೋತಿ ತನ್ನ ಮರಿನ ಹೆಂಗ್ ಬಿಗಿಯಾಗಿ ಹಿಡ್ಕೊಂಡಿರುತ್ತೋ ಹಂಗೆ ಹಿಡ್ಕೊಂಡಿದ್ದಾರೆ. ಕೃಷ್ಣಪ್ಪ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ. ನವಲವಿಕೆ ಪ್ರದರ್ಶನ ಮಾಡಿದ್ದಾರೆ. ಸೂಪರ್. ನೆಕ್ಸ್ಟ್ ಲೆವೆಲ್ ಹೋಗಿ. ವಂಡರ್ಫುಲ್. ಕೈ ಕಾಲು ಸ್ವಲ್ಪ ಸುಸ್ತಾದಂಗೆ ಸ್ಟಾರ್ಟ್ ಆಯ್ತು. ಒಂದೊಂದು ಟೈಮ್ನಲ್ಲಿ ನಿಂತ್ಕೊಳ್ಳೋದು, ಒಂದೊಂದು ಟೈಮ್ನಲ್ಲಿ ಕೂತ್ಕೊಳ್ಳೋದು, ಇದೇ ಥರ ಮಾಡ್ಕೊಂಡು ಟೈಮ್ ಮಾಡ್ತಾ ಇದ್ದು. 5 ನಿಮಿಷ ಆಗಿದೆ. ಇನ್ನ 3 ನಿಮಿಷಗಳ ಕಾಲ ನೀವು ಮೇಲಿರ್ಬೇಕು. ಸರ್ ಒಂದು ಸ್ಟೆಪ್ಪು. ಓಕೆ, ಈಗ 8 ನಿಮಿಷಗಳು ಮುಗಿದಿದೆ. ಈಗ ಮೇಲತ್ತಿ. 12ನೇ ಅಡಿಯಲ್ಲಿ ನಿಂತ್ಕೋತಾ ಇದ್ದೀರಾ. ಅಂಡ್ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಇಲ್ಲಿ ಟೈಮಿಂಗ್ ಇಲ್ಲ. ಹುಷಾರು. ಗಟ್ಟಿ ಮಾಡಿ ಸರ್. ಆಗುತ್ತಾ ಇಲ್ವಾ? ಇವ್ರು ಆಗ್ತಾ ಇಲ್ಲ. ಏಣಿ ತಗೊಂಬನ್ನಿ ಬೇಕು. ಮ್ಯಾಲ ಹತ್ತಂತೇಳಿ ಒಂದ್ ಸ್ವಲ್ಪ ಕಂಬ ಅಳಗಾಡಿದಂಗ ಅನಿಸ್ತ್ರಿ ನನಗೆ. ಜರದ ಬಿದ್ದಿಗಿದಿತ್ಲ ಅಂತೇಳಿ ಭಯಾನಿ ಕೊಟ್ಟಿ ಆಟ ನಿಂದಿಸ್ಬಿಟ್ಟಿವ್ರಿ. ಸ್ಟ್ರಾಟಜಿ ಮಾಡ್ಕೊಳ್ಳಿ. ರಾಮಪ್ಪ ಸರ್, ನೀವು ಬಾಡಿ ಮೇಲೆ ತಗೋತಾ ಇದ್ದೀರಿ. ಸಪೋರ್ಟ್ ತಗೊಳ್ಳೋಂಗಿಲ್ಲ. ರಾಮಪ್ಪ ಅವರು ತುಂಬಾ ಬೆವ್ತಿದ್ದಾರೆ, ಫುಲ್ ಬೆವರ್ತಾ ಇದ್ದಾರೆ. ಪಕ್ಕದಲ್ಲಿ ನೋಡಿದ್ರೆ ರಾಮಪ್ಪ ಅವ್ರು ಫುಲ್ ನಡಕ್ತಿದ್ದಾರೆ. ಅಂದ್ರೆ ಅವ್ರು ನೋಡಿದಾಗ ಎಲ್ಲ ನನ್ನ ಕಾನ್ಫಿಡೆನ್ಸ್ ಡೌನ್ ಆಗೋದು. ವೆರಿ ಗುಡ್ ಮೈಂಡ್, ವೆರಿ ಗುಡ್ ಸಚಿನ್. ಟೋಟಲ್ ಆಗಿ ನೀವು ನಿಂತಿರೋದು 29 ನಿಮಿಷ 30 ಸೆಕೆಂಡ್ ಆಗಿದೆ. ನಾವು ನಿಮ್ಗೆ ಇನ್ನೊಂದಷ್ಟು ಟ್ವಿಸ್ಟ್ ಗಳನ್ನ ಹೇಳ್ತೀವಿ. ಓಕೆ, ಈಗ 2 ನಿಮಿಷ ಮುಗ್ದಿದೆ. ಮೊದಲನೇ ಟ್ವಿಸ್ಟ್ ಏನಪ್ಪ ಅಂದ್ರೆ, ಇನ್ಮೇಲೆ ಯಾರು ನಿಲ್ಲೋ ಹಂಗಿಲ್ಲ, ಎಲ್ಲಾರು ಕೂತ್ಕೊಂಡೇ ಇರ್ತೀರಾ. 12 ಫೀಟ್ ಯಾವಾಗ ಹೋದ್ವೋ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಟಫ್ ಆಯ್ತು. ಇನ್ನೊಂದು ಟ್ವಿಸ್ಟ್ ನಿಮ್ಗೋಸ್ಕರ ಬರ್ತಾ ಇದೆ. ಎಲ್ರು ನಿಮ್ಮ ಎಡ ಕೈಯನ್ನ ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಸಪೋರ್ಟ್ ತಗೊಳ್ಳೋ ಹಾಗಿಲ್ಲ. ಎಲ್ಲ ಕೈ ತೋರಿಸಿ, ಎಡಗೈ ತೋರಿಸಿ. ರಾಮಪ್ಪ ಸರ್ ಹೇಳಿದ್ರು. ರಾಮಪ್ಪ ಹೇಳಿ. ಆರಾಮಾಗಿ ಕಾಲಿಟ್ಕೊಂಡು ನಿಲ್ಲೋ ತರ ಇರಲಿಲ್ಲ. ಇವೆಲ್ಲ ಅದೊಂಥರ ಸ್ವಲ್ಪ ಕಷ್ಟಕರವಾದ ಕೆಲಸನೇ. ರೈಟ್ ಹ್ಯಾಂಡ್ ನಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಬಿಡಬೇಕು ಅಂತ ಅಂದ್ರು. ಆ ಟ್ವಿಸ್ಟ್ಗೆ ಸ್ವಲ್ಪ ಅಲ್ಲಿಂದ ನಾನು ಔಟ್ ಫೋಕಸ್ ಆಗೋದೆ. ಅರ್ಥ ಅಲ್ವಾ? ಓಕೆ, ಅರ್ಜುನ್ ಗಿವ್ ಅಪ್ ಮಾಡ್ತಾ ಇದ್ದಾನೆ. ಬಾ ಅರ್ಜುನ್. ಲೆಫ್ಟ್ ಲೆಗ್ ಲೆಫ್ಟ್ ಹ್ಯಾಂಡ್ ಎರಡೂ ಫ್ರೀ ಆಗಿ ಬಿಟ್ಟಿದ್ರಿಂದ ನನಗೆ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ. ಸೂಪರ್ ಪರ್ಫಾರ್ಮೆನ್ಸ್ ಬೈ ಅರ್ಜುನ್.
ಪೇನ್ ಎಕ್ಸ್ಟ್ರೀಮ್ ಆಗ್ತಾಯಿತ್ತು. ಆಮೇಲೆ ಬ್ಯಾಕಲ್ಲಿ ಮುಂದೆ ತೊಗೊಳೋದು ಹಿಂದೆ ತೊಗೊಳೋದು ಸ್ಟ್ರೈಟ್ ಮಾಡಕ್ ಆಗ್ತಿರಲಿಲ್ಲ, ಯಾಕಂದ್ರೆ ಸ್ಲಿಪ್ ಆಗ್ತಿದೆ. ಒಂದೇ ಕೈ ಎಡಗೈ ಟಚ್ ಮಾಡ್ಕೊಡು ಕಂಬಕ್ಕೆ. ಓ ಕೃಷ್ಣಪ್ಪ ಅಕ್ಕ ಒಂಥರ ಓಡದಂಗ ಆಯ್ತು, ಅದರಿಂದ ಕಾಲು ಸ್ಲಿಪ್ ಆಗಿ ಮತ್ತೆ ಸೋತೋಗಿತ್ತು. ಆವಾಗಲೇ ನಾನು ಎಳೆದಿದ್ದು. ನಮ್ಮ ಕ್ಯಾಪ್ಟನ್ ಗೇವ್ ಅಪ್. ವೆನ್ ಹಿ ಗೇವ್ ಅಪ್ ಐ ವಾಸ್ ಅ ಲಿಟಲ್ ಕನ್ಸರ್ನ್. ಕಿರಣ್ ಕಮ್ ಆನ್ ಕಿರಣ್, ಬ್ಲೂ ಟೀಮ್ ಇಂದ ನೀನು ಒಬ್ಬನೇ ಇರೋದು. ಅಭಿ ಕೈ ಹಿಡ್ಕೊಳ್ಳೋಂಗಿಲ್ಲ ಹೇಳ್ತಾ ಇದ್ದೀನಿ. ಅಭಿ ಔಟ್ ಆಗಿದ್ದಾನೆ. ಕ್ಯಾಮ್ರಾ ಆಪೋಸಿಟ್ ತಿರ್ಗೋಣ ಅಂತ ಪೊಸಿಷನ್ ಚೇಂಜ್ ಮಾಡಿದೆ, ಅಷ್ಟರಲ್ಲಿ ಕಾಲ್ ಸ್ಕಿಪ್ ಆಯ್ತು, ಆಮೇಲೆ ಔಟ್ ಆಯ್ತು. ಬರೀ ನಿಮ್ಮ ಬಲಗೈ ಮತ್ತು ಎರಡು ಕಾಲಲ್ಲಿ ಮಾತ್ರ ತಗೋಬೇಕು. ಆ ಸ್ಟೇಜ್ ಹೆಂಗಾಗೋಗಿದೆ ಅಂದ್ರೆ ಇವತ್ತು ನಾನ್ ಗೆದ್ರೆ ನಮ್ ಟೀಮ್ ಗೆದ್ದಂಗೆ, ನಾನ್ ಸೋತ್ರೆ ನಮ್ ಟೀಮ್ ಸೋತಂಗೆ. ಸೊ ಒಂಥರ ಪ್ರೆಷರ್ ಬಂದ್ಬಿಟ್ಟಿದೆ ಅಲ್ಲಿ. ಸಚಿನ್ ಡೂಯಿಂಗ್ ವೆಲ್, ಸೂಪರ್. ಓಕೆ, ಗುಡ್ ರಿಕವರಿ. ಸೂಪರ್. ಆಗೋಯ್ತು. ಇನ್ನೊಂದ್ಸತಿ ಟಚ್ ಆದ್ರೆ ಔಟ್ ಆಗುತ್ತೆ. ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ರೈಟ್ ಫೋಕಸ್. ನಿನ್ ಕೈಲಿ ಆಗುತ್ತೆ ಕಿರಣ್, ಆಗುತ್ತೆ. ಫೋಕಸ್. ಓಕೆ. ಲೆಫ್ಟ್ ಹ್ಯಾಂಡಲ್ಲಿ ನಂಗೆ 5 ಇಂಜೆಕ್ಷನ್ ಹಾಕಿದ್ರು. ಸೊ ನಂಗೆ ಫಿಸಿಕಲಿ ಅಂತೂ ನಂಗೆ ಒಂಚೂರು ಅಲ್ಲಿ ನಿಲ್ಲಕ್ ಆಗ್ತಿರ್ಲಿಲ್ಲ, ಆದ್ರೂ ಅಷ್ಟು ಮಾಡಿದೆ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಈಗ ಫೀಮೇಲ್ ಕಂಟೆಸ್ಟೆಂಟ್ಸ್ ಗಳ ಸರದಿ. ರೆಡಿನಾ ಇಬ್ರು? ಇನ್ಯಾಕ್ ತಡ, ಬನ್ನಿ ಪೊಸಿಷನ್ಸ್ ತಗೊಳ್ಳಿ. ಎಲ್ಲ ಫೀಮೇಲ್ ಕಂಟೆಸ್ಟೆಂಟ್ಸ್ ರೆಡಿನಾ? ಪೊಸಿಷನ್. ಫುಲ್ ಸ್ಟ್ರಾಟಜಿ ಎಲ್ಲ ಮಾಡಿದ್ವಿ. ಕಾಲೆಲ್ಲ ಹಿಂಗೆ ಸೈಡ್ ವೇಸ್ ನಿಲ್ಲೋಣ, ಫುಲ್ ಫಿಂಗರ್ಸ್ ಎಲ್ಲ ಯೂಸ್ ಮಾಡಿ ಗ್ರಿಪ್ ಯೂಸ್ ಮಾಡೋಣ ಅಂತ. ಬಟ್ ಅಲ್ಲಿ ಹೋಗಿ ನಿಂತ್ಕೊಂತೀನಿ, ನಂದೊಂದು ಫಿಂಗರ್ ಅಲ್ಲ, ನನ್ನ ಕಾಲ್ ಎಡ್ಜುನು ನಿಂತ್ಕೊಂತಿಲ್ಲ. ನೀವು ಅದ್ರ ಮೇಲೆ ನಿಂತಿದ ತಕ್ಷಣ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು 2 ನಿಮಿಷಗಳ ಕಾಲ ನಿಲ್ತೀರಿ. ಓಕೆ, ನೋಡೋಣ ಗಂಡು ಕೋತಿನ ಹೆಣ್ಣು ಕೋತಿನ. ನನಗೆ ಫಸ್ಟ್ ಆಫ್ ಆಲ್ ಕೆಳಗಡೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು, ಯಾಕೆಂದರೆ 2 ಫೀಟಲ್ಲಿ ಬ್ಯಾಲೆನ್ಸ್ ನನಗೆ ಸರಿಯಾಗಿ ಆಗಲಿಲ್ಲ. 5 4 3 2 1 ಚೇಂಜ್. 2 ಫೀಟಿಂದ 4 ಫೀಟ್ಗೆ ಹೋಗ್ಬೇಕಾದ್ರೆ ನಂಗೆ ತುಂಬಾನೇ ಭಯ ಇತ್ತು. ಮೆಟ್ಲು ಹತ್ತಕ್ಕೆ ಟ್ರೈ ಮಾಡಿದೆ, ಬಟ್ ಇಟ್ ವಾಸ್ ನಾಟ್ ವರ್ಕಿಂಗ್ ಔಟ್. ಇಟ್ ವಾಸ್ ವೆರಿ ಟಫ್ ಫಸ್ಟ್ ಲೆವೆಲ್ಗೆ. ನಾನು ಹಂಗೂ ಸೆಕೆಂಡ್ ಹತ್ತಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಅವಾಗೆ ಸೆಕೆಂಡ್ ಲೆವೆಲಲ್ಲೇ ನನ್ನ ಕಾಲು ಜಾರ್ತು. ಅದು ಹತ್ತುವಾಗ ನನಗೆ ಬ್ಯಾಲೆನ್ಸ್ ಸಿಗಲಿಲ್ಲ, ಕಾಲು ಜಾರಿ ಹೋಯ್ತು. ಏರಕ್ಕೆ ಆಗಿಲ್ಲ, ಹತ್ತುತ್ತಾ ಇದೆ, ಭಯ ಆಯ್ತೈತು. ಅಪ್ಪ ಬಿದ್ದು ಬಿಡ್ತೀನಿ, ದಪ್ಪ ಹೊಟ್ಟೆ ಹಿಂಗೆ ತೆಬ್ಕೊಳಕ್ಕಾಗಲ್ಲ ಮರನ. ಮುಂದಕ್ಕೆ ಮೇಕ್ ಏರಕ್ಕೆ ಆಗಿಲ್ಲ ನನಗೆ. ಇನ್ನು 1 ನಿಮಿಷಗಳ ಕಾಲ ಇದೇ ಹಂತದಲ್ಲಿ ನಿಂತ್ಕೋಬೇಕಾಗತ್ತೆ ನೀವು 5 ಜನ. ಆಗ್ತಾ ಇಲ್ವಾ ನಿಮ್ಗೆ? ಅದೇ ಆಗ್ತಾ ಇಲ್ಲ ಅಂದ್ರೆ ನಾನೇ ಅವಾಯ್ಡ್ ಮಾಡಿದೆ. ನಾನು ಹತ್ತಬಹುದಿತ್ತು, ಆದರೆ ಅವಾಯ್ಡ್ ಮಾಡಿಬಿಟ್ಟೆ. 5 4 3 2 1 ನನಗೆ ಹತ್ತುವಾಗಲೇ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದ್ದಿದ್ದು, ಯಾಕೆಂದರೆ ಕಾಲು ಸ್ವಲ್ಪ ಮೇಲ್ಗಡೆ ಇದ್ದಿದ್ದರಿಂದ ಹಗ್ಗ ಹಾಕಿ ಹತ್ತಬೇಕಾದ್ರೆ ಎಲ್ಲೋ ಒಂದು ಕಡೆ ಬೀಳ್ತಾ ಇದ್ದೀನೇನೋ ಫೀಲ್ ಆಗ್ತಾ ಇರೋದು. ಆರನೇ ಅಡಿಯಲ್ಲಿ 4 ನಿಮಿಷಗಳ ಕಾಲ ನಿಂತ್ಕೋಬೇಕಾಗತ್ತೆ. ಅಗದಿ ತಳ್ಳಗಿದ್ದೆ, ಮತ್ತು ಹೊಟ್ಟೆನೂ ಇದ್ದಿದ್ದಿಲ್ಲ. ಮತ್ತು ನಾನು ಆ್ಯಕ್ಚುಲಿ ಹಗ್ಗದ ಮೇಲೆ ಏನೊಂದು ತುದಿಗಾಲು ಮತ್ತು ಹಿಂಬಳ ಇಟ್ಟು ಬ್ಯಾಲೆನ್ಸ್ಲೇ ನಿಂತಿದ್ದೆ. ಆಲ್ರೆಡಿ ಅಲ್ಲಿ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು, ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ನನ್ನ ರೈಟ್ ಲೆಗ್. ಹಿಂದೆ ಇದು ಹೀಲ್ ಯೂಸ್ ಮಾಡಿ ನಿಂತ್ಕೊಂಡೆ, ಏನೇನೋ ಗಿಮಿಕ್ ಎಲ್ಲ ಮಾಡಿದೆ. ಓಕೆ, ಈಗ 3 2 1 ಓಕೆನಾ? ಎಲ್ಲರೂ
ರಮಾ ಮ್ಯಾಮ್ ನೋಡಿದ್ರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು. ನೆಕ್ಸ್ಟ್ ಮೈ ಕಂಬ ಅವ್ರನ್ನ ನೋಡಿದ್ರೆ ನಂಗೆ ಎಂಬ್ಯಾರಸಿಂಗ್ ಫೀಲ್ ಆಗ್ತಿತ್ತು. ರಚನಾ ಮೇಲ್ಗಡೆ ಸಪೋರ್ಟ್ ತಗೋಬಹುದು. ಯಸ್, ವಂಡರ್ಫುಲ್ ಸ್ಟ್ರಾಟಜಿ. ಓ ರಿಲ್ಯಾಕ್ಸ್. ಈಗ ಶುರು ಆಗುತ್ತೆ ಟ್ವಿಸ್ಟ್ಗಳು. ಮೊದಲನೇ ಟ್ವಿಸ್ಟ್, ಎಲ್ರು ಕೂತ್ಕೋತೀರಾ? ಎಷ್ಟೊತ್ತಾದ್ರೂ ನಿಂತ್ಕೊಂತಿದ್ದೆ, ಬಟ್ ಕುತ್ಕೊಳ್ಳೋದು ಅಂತ ಯಾವಾಗ ಹೇಳಿದ್ರು ನನಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಫಿಂಗರ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇನ್ನು ಕುತ್ಕೊಳ್ಳೋದು ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಮೋರ್ ರಿಸ್ಕಿ. ಓಕೆ, ರಚನಾ ಬೀಳೋ ತರ ಕಾಣಿಸ್ತಾ ಇದಾರೆ. ಬೀಳೋ ತರ ಇದ್ರೆ ದಯವಿಟ್ಟು ನಮ್ಗೆ ಹೇಳಿ. ಕುತ್ಕೊಂಡಾದ್ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಗ್ಯಾಪ್ ಅಲ್ಲಿ ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಕುತ್ಕೊಳ್ಳೋದು ಆ ಕಂಬದ ಮೇಲೆ ನಂಗೆ ತುಂಬಾನೇ ಕಷ್ಟ ಆಗಿತ್ತು. ಥೈಸ್ ತುಂಬಾ ಶೇಕ್ ಆಗ್ತಾ ಇತ್ತು. ನನ್ನ ಮಾರಿ ಮೇಲೆ ರಿಯಾಕ್ಷನ್ ತೋರಿಸಬಾರ್ದು, ನಕ್ಕೋತಾ ಇರಬೇಕು ಅಂತ ಅನ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋತಾನೆ ಹೋದೆ. ಆದರೆ ಲಾಸ್ಟ್ ನಾ ಏನು ಮುಟ್ಟಿದಲ್ಲ ಅವಾಗ ನನಗೆ ಕಂಟ್ರೋಲ್ ಆಗಿಲ್ಲ. 25 ನಿಮಿಷ 45 ಸೆಕೆಂಡ್. ಓಕೆ, ಸೌಮ್ಯ ಮತ್ತೆ ಶಿಲ್ಪ ನಿಮ್ಮಿಬ್ಬರಿಗೂ ತುಂಬಾ ಒಳ್ಳೆ ಅಡ್ವಾಂಟೇಜ್ ಇದೆ. ಇವಾಗ ನಾವು ಕೊಡ್ತಾ ಇರೋಂಥ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ನ ಕಂಬದಿಂದ ಆಚೆ ತೆಗಿತೀರಾ. ಕೂತ್ಕೋವಾಗ ಅದರಲ್ಲೇ ನಾನು ಸಪೋರ್ಟ್ ತಗೋತಿದ್ದೆ. ಸೊ ಆ ಕೈನೇ ಬಿಡ್ಬೇಕಲ್ವಾ ಅಂತ ಹೇಳಿದಾಗ ನಂಗೆ ತುಂಬಾ ಪ್ರೆಷರ್ ಆಗೋಯ್ತು. ಬೀಳೋ ಒಂದು ಸೆನ್ಸೇಷನ್ ಬಂತು. ಐ ಹ್ಯಾಡ್ ಟು ಹೋಲ್ಡ್ ದ ಕಂಬನ ಹಿಡಿದ್ಬಿಟ್ಟೆ. ಐ ಗಾಟ್ ಔಟ್. And Rachana left, and end of the day we won the game. Super Guru, life super Guru, life super Guru, ni enara hedo. Wow, ಸೂಪರ್ ಸೂಪರ್. ಫಸ್ಟ್ ರೌಂಡ್ ಅಲ್ಲಿ ಮೇಲ್ ಕಂಟೆಸ್ಟೆಂಟ್ ಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಕಿರಣ್ ಬಂದು 48 ನಿಮಿಷ 8 ಸೆಕೆಂಡ್ಗೆ ಗಿವ್ ಅಪ್ ಮಾಡ್ತಾನೆ. ಸಚಿನ್ ಬಂದು 48 ನಿಮಿಷ 45 ಸೆಕೆಂಡ್ ತನಕ ಹೋಲ್ಡ್ ಮಾಡಿ ಅವನು ಜಯಶಾಲಿ ಆಗಿದ್ದಾನೆ. ಅವ್ರ ಟೀಮ್ಗೆ ಗೆಲುವನ್ನ ತಂದ್ಕೊಟ್ಟಿದ್ದಾನೆ. ಕಾಂಗ್ರಾಟ್ಸ್. ಅದೇ ತರ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಫಿಮೇಲ್ ಕಂಟೆಸ್ಟೆಂಟ್ಸ್. ಅದರಲ್ಲಿ ರಚನಾ 27 ನಿಮಿಷ 53 ಸೆಕೆಂಡ್ಗೆ ಗಿವ್ ಅಪ್ ಮಾಡಿರ್ತಾರೆ. ವೆಲ್ ಡನ್. ಶಿಲ್ಪ ಮತ್ತೆ ಸೌಮ್ಯ 28 ನಿಮಿಷ 20 ಸೆಕೆಂಡ್ಗಳ ಕಾಲ ಮೇಲೆ ಇರ್ತೀರಾ. ಅದರ ಜೊತೆಗೆ ಮತ್ತೆ ಇಲ್ಲಿ ಟೈ ಆಗತ್ತೆ. ಅಂದ್ರೆ ಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ರೆಡ್ ಟೀಮ್ ಗೆಲ್ಲತ್ತೆ, ಫಿಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಬ್ಲೂ ಟೀಮ್ ಗೆಲ್ಲತ್ತೆ. ಏನ್ ಮಾಡೋಣ ಗುರುಗಳೇ? ರೆಡ್ ಮತ್ತು ಬ್ಲೂ ಟೀಮ್ ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿರೋ ಒಬ್ಬೊಬ್ಬ ಕ್ಯಾಂಡಿಡೇಟ್ ನ ಕಂಬದ ಮೇಲೆ ಹಚ್ಚೋಣ. ಜಾಸ್ತಿ ಹೊತ್ತು ನಿಲ್ಲೋ ಹಾಗೆ ಮಾಡೋಣ. ಯಾರು ಜಾಸ್ತಿ ಹೊತ್ತು ನಿಲ್ತಾರೋ ಆ ಟೀಮ್ ಗೆತ್ತು ಅಂತ ಅನೌನ್ಸ್ ಮಾಡೋಣ. ಸಿಂಪಲ್ ಆಗಿದೆ, ಆದ್ರೆ ನಾವ್ ಅದನ್ನ ಅಷ್ಟು ಸಿಂಪಲ್ ಆಗಕ್ ಬಿಡಲ್ಲ. ಯಾಕಂದ್ರೆ ಮೊದಲನೇ ತರ 2 ಫೀಟ್ ಇಂದ ಅಥವಾ 6ನೇ ಫೀಟ್ ಇಂದ ಶುರು ಮಾಡ್ಸಲ್ಲ. ಡೈರೆಕ್ಟ್ ಆಗಿ 12ನೇ ಫೀಟ್ ಅಲ್ಲಿ ನಿಂತ್ಕೋತೀರಾ. ಆಮೇಲೆ ಶುರು ಆಗತ್ತೆ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು. ಸೊ ನಿಮ್ಮಿಬ್ಬರಿಗೂ 1 ನಿಮಿಷ ಟೈಮ್ ಕೊಡ್ತೀವಿ. ನಿಮ್ಮ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಟೀಮ್ ಗಳಿಂದ ಯಾರು ಒಳ್ಳೆ ಕೋತಿ ಅಂತ ಡಿಸೈಡ್ ಮಾಡಿ ಅವ್ರನ್ನ ಮರದ ಮೇಲೆ ಹಚ್ಚೋಣ. Your 1 minute time starts now. ರೆಡ್ ಟೀಮ್ ಇಂದ ಯಾರು ಬರ್ತಾ ಇದ್ದಾರೆ? ಸಚಿನ್. ನೈಸ್. ಬ್ಲೂ ಟೀಮ್ ಇಂದ ಯಾರು ಬರ್ತಾ ಇದ್ದಾರೆ? ಸರ್ ಕಿರಣ್ ಸರ್. ಓಕೆ ಕಿರಣ್, ಮುಂದೆ ಬಾ ಕಿರಣ್. ಮತ್ತಿನ್ಯಾಕ್ ತಡ, ಪೊಸಿಷನ್ ತಗೊಳ್ಳಿ. ನೀವು ಡೈರೆಕ್ಟ್ ಆಗಿ 12ನೇ ಅಡಿನಲ್ಲಿ ನೀವು ಹೋಗಿ ನಿಲ್ತೀರಾ. ಓಕೆ ಅತ್ತಿ. ಡೈರೆಕ್ಟ್ ಅವರು 12 ಫೀಟ್ಗೆ ಹೋಗ್ಬೇಕಾಗಿತ್ತು. ಸಚಿನ್ ಹೋದ, ಸ್ಟಾರ್ಟಿಂಗ್ ಎಲ್ಲ ಅವನಿಗೆ ಫುಲ್ ಫೋಕಸ್ಡ್ ಆಗಿದ್ದ. ಓಕೆ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಇನ್ನು 1 ನಿಮಿಷದ ನಂತರ ಟ್ವಿಸ್ಟ್ಗಳು ಶುರು ಆಗ್ತವೆ. ಎಲ್ಲೋ ಒಂದ್ ಮಟ್ಟಿಗೆ ಕಾಲ್ ಫುಲ್ ಪೇನ್ ಆಗ್ತಿದೆ, ಕೈ ಎಲ್ಲ ಪೇನ್ ಆಗ್ತಿದೆ. ಆ ನೋವು ಇಂಟರ್ನಲಿ, ಮೆಂಟಲಿ, ಫಿಸಿಕಲ್ ನೋವೆಲ್ಲ ಮರ್ತು ಅಲ್ಲಿ ನಿಂತಿದ್ದೆ. ಈಗ ಟ್ವಿಸ್ಟ್ ನ ಟೈಮು. ಇಬ್ರು ಮೊದಲನೇದಾಗಿ ಕೂತ್ಕೋತೀರಾ. ಬೈಸೆಪ್ಸ್ ಪೋರ್ಷನ್ ಮಾತ್ರ ಫುಲ್ ಪೇನ್ ಅಂದ್ರೆ ಫುಲ್ ಪೇನು.
ನಿಮ್ಮ ಎಡಗೈಯನ್ನ ಕಂಬದ ಸಪೋರ್ಟ್ ಇಂದ ಆಚೆ ತೆಗಿತೀರಾ. ಟಫ್ ಆಗ್ತಾ ಹೋಯ್ತು ಗೇಮ್. ತುಂಬಾನೇ ಅಂದ್ರೆ ತುಂಬಾನೇ ಪೇನ್ ಆಗ್ತಿತ್ತು. 10 ನಿಮಿಷಗಳ ಕಾಲ ನೀವು ಮೇಲೆ ಕೂತಿದ್ದೀರಾ. ಕಿರಣ್ ಬಂದ್ಬಿಟ್ಟು ತುಂಬಾ ವೇವರಿಂಗ್ ಆಗಿದ್ದ, ಪೇನ್ ಅಲ್ಲಿ ಸಫರಿಂಗ್ ಆಗಿದ್ದ. 1 ನಿಮಿಷದ ಪೇನ್ ಅನ್ನ ತಡ್ಕೊಂಡ್ರೆ ದೊಡ್ಡ ಗೆಲುವು, ತಂಡ ಗೆಲ್ಲತ್ತೆ. ನೀರು ಕುಡಿದು ಆಗಲ್ಲ ಅಂದ್ರೆ ಹೇಳ್ಬಿಡಿ, ಹಿಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ನನ್ ಇನ್ನೇನು ತಲೆ ತಿರುಗಿ ಆಲ್ಮೋಸ್ಟ್ ಬಿದೋಗ್ತಿದೆ ಅಲ್ಲಿ. ಕಷ್ಟ ಆಗುತ್ತೆ, ಉಸಿರು ಪ್ರಯತ್ನಿಸಿದ್ರೆ ತಲೆ ಸುತ್ತ ಬರುತ್ತೆ. ಪೇನ್ ಇಟ್ಕೊಂಡು ನನ್ಗೆ ಇನ್ನು 1 ಸೆಕೆಂಡ್ ಆಗಿಲ್ಲ, ನನ್ನ ತಲೆ ತಿರುಗಿ ಆಲ್ಮೋಸ್ಟ್ ಬಿದೋಗಿದ್ದು. ಅವ್ರೆಲ್ಲ ಬಂದು ನನ್ನ ಎತ್ಕೊಂಡು ಹೋದ್ರು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ವೆರಿ ಕ್ಲಿಯರ್. ರೆಡ್ ತಂಡದ ಸಚಿನ್ ಅವ್ರ ತಂಡಕ್ಕೆ ಗೆಲುವನ್ನು ತಂದ್ಕೊಟ್ಟಿದ್ದಾನೆ. ನಾವು ಬೆಳಗ್ಗೆ ಹೇಳ್ದಂಗೆ ಇದು ಇಮ್ಯುನಿಟಿ ಟಾಸ್ಕ್. ಇದನ್ನ ಲೈಫ್ ಗೋಸ್ಕರ ನೀವು ಹೋರಾಡ್ತೀರಾ ಅಂತ. ಇನ್ನೊಂದು ಚಾಲೆಂಜ್ ಇದೆ, ಅದು ಅಡ್ವಾಂಟೇಜ್ ಚಾಲೆಂಜ್. ಮತ್ತೆ ಸಿಗೋಣ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ. ರೆಡ್ ಟೀಮ್ ಎಂಜಾಯ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು, ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಎಷ್ಟು ಜನಕ್ಕೆ ಹೊಟ್ಟೆ ಹಸಿತಾ ಇದೆ? ಮಿಕ್ಕವ್ರು ಯಾರಿಗೂ ಹೊಟ್ಟೆ ಹಸಿತಾ ಇಲ್ವಾ? ಆಕ್ಚುಲಿ ನಿಮಗೆ ಒಳ್ಳೆ ಊಟ ಕೊಡಬೇಕು, ನ್ಯೂಟ್ರಿಷಿಯಸ್ ಫುಡ್ ನ ಕೊಡ್ಲಿಕ್ಕೋಸ್ಕರನೇ ನಾವು ಒಂದು ಟಾಸ್ಕ್ ನ ರೆಡಿ ಮಾಡಿದೀವಿ. ಸಂಗೀತ ಅವರು ನ್ಯೂಟ್ರಿಷನ್ ಕಮ್ಮಿ ಆಯ್ತು, ಆಟನೇ ಬಿಟ್ಟು ಹೊಟ್ಟೋದ್ರು. ಅದಕ್ಕೆ ಡಾಕ್ಟರ್ ಏನ್ ಮಾಡಿದ್ರು, ಒಂದು ಐಡಿಯಾ ಕೊಟ್ಟರು. ಈ ಹೆವಿ ಫುಡ್ ನ ಕೊಟ್ರೆ ಅಲರ್ಟ್ನೆಸ್ ಮತ್ತೆ ಆಕ್ಟಿವಿಟಿ ಕಮ್ಮಿ ಆಗುತ್ತೆ, ಸೆಮಿ ಲಿಕ್ವಿಡ್ ನ ಕೊಡಿ ಅಂತ. ಏನೇ ಕೊಟ್ಟರು ಗ್ರೈಂಡ್ ಮಾಡ್ಕೊಡಿ ಅಂತ. ಹಾಗಾಗಿ ಮಿಕ್ಸಿಯ ಸೆಟಪ್ ನ ಇಟ್ಕೊಂಡಿರುವಂತದ್ದು. ನನ್ಗೆ ಇದ್ರ ಜೊತೆ ಗುರುಗಳೇ ಹಾಲುಗಳು ನೋಡಿ ಎಷ್ಟು ವೆರೈಟಿ ಇದೆ. ಒಂದು ಹಸಿ ಹಾಲು, ವೆರಿ ಗುಡ್. ಮೇಕೆ ಹಾಲು, ಓಹೋ, ಅಂಡ್ ಇದು ವೆರಿ ಗುಡ್, ಕತ್ತೆ ಹಾಲು. ಕತ್ತೆ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದೇನು? ಅದು ಗಂಜಲ, ತುಂಬಾ ಒಳ್ಳೇದು ಗಂಜಲ. ಒಂದ್ ಇಂಗ್ರೀಡಿಯೆಂಟ್ ಅವ್ರು ಹೇಳಿದ್ರು ಕಂಜಲ ಅಂತ, ಅರ್ಥ ಆಗ್ಲಿಲ್ಲ ಅದೇನು ಅಂತ. ಸೊ ನನ್ನ ಟೀಮ್ ಮೆಂಬರ್ಸ್ ಗೆ ಕೇಳಿದೆ. ಗಂಜಲ ಅಂದ್ರೆ ಗೊತ್ತಾಯ್ತಾ? ಇವಾಗ ಹೇಳಿದ್ರು. ಏನದು? 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 ಪಿ ಪಿ. ಯಾವ ಪಿ? ಅದು MAP. ಅವತ್ತು ಬುಲ್ಶಿಟ್ಟು, ಇವತ್ತು MAP. ಅಲ್ಲಿ ಬಟ್ಟೆ ಹಾಕಿರಿನಲ್ಲ, ಅದನ್ನ ಎತ್ತಿ. ಓ, ಸೋ ನೈಸ್ ಆಫ್ ಯು. ಗುರುಗಳೇ ಬರೀ ವೆಜ್ ತಿನ್ಸ್ಬಿಟ್ರೆ ಹೆಂಗೆ ಅವ್ರಿಗೆ? ನಾನ್ ನೋಡಿ ಮಟನ್, ಚಿಕನ್, ಬ್ರೈನು, ಮೀನು ಎಲ್ಲ ತರಿಸಿಟ್ಟಿದ್ದೀನಿ. ಡಯಟ್ ಅಲ್ಲಿರೋ ಬೇರೆ ಬೇರೆ ಐಟಮ್ಗಳನ್ನ ಒಂದ್ ರೌಂಡ್ ಬೇರೆ ಬೇರೆ ಹೆಸರಲ್ಲಿ ಮಿಕ್ಸ್ ಮಾಡಿದ್ರೆ ಹೆಂಗಿರತ್ತೆ? ಗುರುಗಳೇ ಇದೇನಿದು? ಇದು ಲೈಫ್ ಸೂಪರ್ ಗುರು ಸ್ಮೂತೀಸ್ ಚಕ್ರ ಅಂತ. ಕಲರ್ಫುಲ್ ಬಾಲ್ ಇದೆ, ಒಂದು ಬ್ಲೂ ಮತ್ತೊಂದು ರೆಡ್. ದಿಸ್ ಫಾರ್ ಯು, ಫಾರ್ ಮೀ. ಓಕೆ, ಇದನ್ನ ನಾವು ತಿರುಗಿಸ್ತೀವಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಾಲ್ನ ಬಿಡ್ತೀವಿ. ಅದು ಎಲ್ಲಿ ಬಂದು ನಿಂತ್ಕೊಳ್ಳುತ್ತೋ. ಸೊ ಟೋಟಲ್ ಆಗಿ 12 ತರ ಸ್ಮೂತೀಸ್ ಇದೆ. ಇದು ಹೇಗ್ ಮಾಡೋದು ಅಂತ ಹೇಗೆ ಯೋಗಿ? ಅಲ್ಲಿ ನಿಮ್ ಟೇಬಲ್ ಮೇಲೆ ಒಂದು ಕಾರ್ಡ್ ಇಟ್ಟಿದ್ದೀನಿ, ಎತ್ಕೊಳ್ಳಿ. ಯೋಗಿ ಫಲೂಡ ಮಾಡೋದಕ್ಕೆ ಮಿಕ್ಸಿ ಒಳಗಡೆ ಹಾಕ್ತಾರೆ 1 ಪೀಸ್ ಮಟನ್, 1 ಬಾಳೆಹಣ್ಣು, 1 ಪೀಸ್ ಆಪಲ್, ರುಚಿಗೆ ತಕ್ಕಷ್ಟು ನಿಂಬೆ ಹಣ್ಣು ಹಿಂಡಿ, ಸ್ವಲ್ಪ ಎಳೆನೀರು ಹುಯ್ದು ಗೋಧಿ ಗಂಜಿಯನ್ನು ಹಾಕಿ, ಇಂಗು ಆನ್ ಟಾಪ್. ಇದೆಲ್ಲದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಆಗತ್ತೆ ಲೈಫ್ ಸೂಪರ್ ಗುರುವಿನ ಸೂಪರ್ ಸ್ಪೆಷಲ್ ಸ್ಮೂದೀಸ್. ರೂಲ್ಸ್ ತುಂಬಾ ಸಿಂಪಲ್ ಆಗಿದೆ. ಬ್ಲೂ ಟೀಮ್ ಇಂದ ಒಬ್ರು ಬರ್ತೀರಾ, ರೆಡ್ ಟೀಮ್ ಇಂದ ಒಬ್ರು ಬರ್ತೀರಾ. ನಿಮ್ ಕೈಗೆ 2 ಬಾಲ್ ನ ಕೊಡ್ತೀವಿ. ನಾವು ತಿರುಗಿಸಿದಾಗ ಬ್ಲೂ ಟೀಮ್ ಅವರು ಹಿಂಗೆ ಬಾಲ್ ಹಾಕ್ತಾರೆ, ಆಪೋಸಿಟ್ ಡೈರೆಕ್ಷನ್. ರೆಡ್ ಟೀಮ್ ಅವರು ಕೂಡ ಹಂಗೆ ಬಾಲ್ ಹಾಕ್ತಾರೆ. ಯಾವ್ದ್ರಲ್ಲಿ ಬಂದು ನಿಲ್ಲುತ್ತೋ ಆ ಒಂದು ಸ್ಪೆಷಲ್ ಸ್ಮೂದಿನ ನಿಮ್ಗೆ ಮಾಡ್ಕೊಡ್ತೀವಿ. ಅದು ನಾವಿಬ್ರು ಕೈಯಾರೆ ಮಾಡ್ಕೊಡ್ತೀವಿ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಾವು ಜ್ಯೂಸ್ ಅನ್ನ ಮಾಡಿ ಕೊಟ್ಟ ನಂತರ ಜಗ್ಗನ್ನ ಕೈಯಲ್ಲಿ ಹಿಡ್ಕೋತೀರಾ. ರೆಡಿ ಗೋ ಅಂತ ಯೋಗಿ ಹೇಳ್ತಿದ್ ಕೂಡ್ಲೇನೆ ಗ್ಲಾಸ್ ಬಾಯಿಂದ ತೆಗಿದೇನೆ ಗಟ 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 ಅಂತ 1 ಹನಿ ಮಿಗಿಸಿದ ಹಾಗೆ ಕುಡಿತೀರಾ. ಮತ್ತು ವಾಂತಿ ಮಾಡ್ಕೊಳ್ಳೋ ಹಾಗಿಲ್ಲ. ಯಾರು ಬೇಗ ಕುಡಿತಾರೆ ಅವರು ವಿನ್ನರ್ ಆಗ್ತಾರೆ. ರೆಡಿ? ಲೈಫ್ ಸೂಪರ್ ಗುರು ಸ್ಮೂತೀಸ್ ರೆಡಿ ಮಾಡೋಣ ಸರ್. ಫಸ್ಟ್ ರೆಡ್ ಟೀಮ್ ಇಂದ ಯಾರು ಬರ್ತಾ ಇದ್ದೀರಿ? ರಾಮಪ್ಪ ಸರ್. ರಾಮಪ್ಪ ಸರ್. ಬ್ಲೂ ಟೀಮ್ ಇಂದ ಯಾರು ಬರ್ತಾ ಇದ್ದೀರಾ? ಚಕ್ರವರ್ತಿ ಸರ್ ಬನ್ನಿ.
ನಮ್ಮ ರಾಮಪ್ಪ ಅವ್ರಿಗೆ ಬಂದಿದೆ ಚಿಲ್ಲಿ ಚಿಕನ್ ಶರ್ಬತ್. ಚಕ್ರಿ ಸರ್ ಏನ್ ಬಂದಿದೆ? ಬ್ರೈನ್ ಸ್ಟಾರ್ಮ್ ಸ್ಕ್ವಾಶ್. ರೆಡಿ ಮಾಡೋಣ ಹೋಗಿ ಮಾಡೋಣ ಸರ್. ರೆಡಿ. ಚಿಲ್ ಚಿಕನ್ ಶರ್ಬತ್ ಒಳಗೆ ಫಸ್ಟ್ ಹಾಕ್ತೀನಿ ಚಿಕನ್. ನಾನು ಫಸ್ಟ್ ಹಾಕ್ತೀನಿ ಮಟನ್ ಬ್ರೈನ್. ನೆಕ್ಸ್ಟ್ ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಈ ಹಸಿ ಮಾಂಸ, ಹಸಿ ಮೊಟ್ಟೆ, ಬೇಯಿಸಿರೋ ಮೊಟ್ಟೆ, ಆಮೇಲೆ ಏನೋ ಹೆಸರು ಕೇಳ್ದಿರೋ ಹಣ್ಣುಗಳು, ತರಕಾರಿಗಳು, ಅದೆಲ್ಲ ಅದು ಹೇಳುವಾಗಲೇ ಒಂಥರ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಕಡೆ ಬಂದಂಗೆ ಆಗ್ತಾ ಇತ್ತು. ಶುರು ಮಾಡಮ್ಮ, ಧೈರ್ಯ ಮಾಡಮ್ಮ. ವಾಸನೆ Your time starts now. ಅದ್ರ ವಾಸನೆ ನೋಡೋಕೆ ಹೋಗ್ಲಿಲ್ಲ, ಎತ್ಕೊಂಡು ಗಟ 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 ಅಂತ ಕುಡಿದು ಬಿಟ್ಟೆ. ಡಿಮ್ಯಾಂಡ್ ಲವ್ಲಿ. ಕೂಡ 8 ಸೆಕೆಂಡ್ ಅಲ್ಲಿ ಮುಗಿಸಿದ್ದಾರೆ. ಇಲ್ಲಿ ಟೈ ಆಗಿದೆ. ತಿರ್ಗಾ ಕುಡಿಯೋಲ್ಲ, ಟೈ ಆಗಿದೆ ಅಂತ. ಇವಾಗ ಬ್ಲೂ ಟೀಮ್ ಇಂದ ನೋಡ್ತಾ ಇದ್ದೀನಿ ಯಾರು ಸ್ಟ್ರಾಂಗ್ ಆಗಿ ಬರ್ತಾರೆ. ನಮ್ಮ ರೆಡ್ ಟೀಮ್ ಅಲ್ಲಿ ಧೈರ್ಯ ತೋರಿಸುವಂತ ವ್ಯಕ್ತಿ ಯಾರು? ಕೃಷ್ಣಾನಂದ ಅವರು. ನಾನ್ ಮಾಡಿದ ಐಟಮ್ ಮತ್ತೆ ಚಿಲ್ಲಿ ಚಿಕನ್ ಶರ್ಬತ್ತು ದೇವಮಾರ್ ಬಂದಿದೆ. ಕ್ಯಾಂಡಿ ಗಂಜಿ ಮಿಲ್ಕ್ ಶೇಕ್ ಕೃಷ್ಣಾನಂದ ಅವ್ರು ಬಂದಿದೆ. ನೋಡಿ, ಕ್ಯಾಂಡಿ ಗಂಜಿ ಮಿಲ್ಕ್ ಶೇಕ್ ಹಾಕ್ಬೇಕಾಗತ್ತೆ. ಜೆಮ್ಸ್, ರಾಗಿ ಗಂಜಿ, ಮೊಟ್ಟೆ, ಮೆಂತ್ಯ ಸೊಪ್ಪು, ಐಸ್ ಕ್ರೀಮು, ಉಪ್ಪು ಅಂಟ, ರುಚಿಗೆ ತಕ್ಕಷ್ಟು ಗಂಜಲ. ಡೋಂಟ್ ವರಿ. ಯಾವ ಮಿಲ್ಕ್ ಹಾಕೋಣ? ಹಸಿ ಹಾಲು, ಮೇಕೆ ಹಾಲು, ಕತ್ತೆ ಹಾಲು? ಕತ್ತೆ ಹಾಲು. ಈಗ ನಾನು ಚಿಕನ್ ಹಾಕಿದ್ದೀನಿ. ನೆಕ್ಸ್ಟ್ ಐಟಮ್ ಗುರುಗಳೇ, ಚಿಕನ್ ಮೆಣಸಿನಕಾಯಿ ಕೊಡಿ. ಬೇವಿನ ಎಲೆ, ರಸ. ಹಸಿ ಚಿಕನ್ನು, ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಮೆಣಸಿನಕಾಯಿ, ಐಸ್ ಕ್ರೀಮು, ಅದು ಇದು ಎಲ್ಲ ಹಾಕಿ 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 ಎಷ್ಟೊಂದು ಗರ 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 ಅಂತ ತಿರುಗಿಸಿದ್ರು. ನಿಮ್ಮ ಟೈಮ್ ಈಗ ಶುರು. ದೇವಮ್ಮ ಅವರು ಬ್ಲೂ ಟೀಮ್ಗೆ 1 ಪಾಯಿಂಟ್ ತಂದ್ಕೊಂಡಿದ್ದಾರೆ. ಹೋಗಿ ಕುತ್ಕೊಳ್ಳಿ ದೇವಮ್ಮ ಅವರೇ. ನೀವು ಸುಧಾರಿಸ್ಕೊಳ್ಳಿ. ಈಗ ನಮ್ಮ ಜಾಲಿ ಜೂನಿಯರ್ಗಳು ಬರೋ ಟೈಮ್. ಬ್ಲೂ ಟೀಮ್ ಇಂದ ಕ್ಯಾಪ್ಟನ್ ಸಿಲ್ವಾ ಅಂಡ್ ರೆಡ್ ಟೀಮ್ ಇಂದ ಬರ್ತಾ ಇದ್ದಾರೆ ಮಗ ಮುಚ್ಕೊಂಡು ಕೂತಿರೋ ರ್ಯಾಪರ್ ರಚನಾ. ಓಕೆ, ನಿಮ್ಗಳಿಗೆ ಒಂದು ಟ್ವಿಸ್ಟ್ ಇದೆ. ಜೂನಿಯರ್ಸ್ಗೆ ಸೀನಿಯರ್ಸ್ ಎಷ್ಟು ಕ್ಲಾಸ್ ಕೊಡಿದ್ರು? ಅಯ್ಯೋ ದೇವೇನು. 1. ಜೂನಿಯರ್ಸ್ಗೆ 4 ಕ್ಲಾಸ್ ಕೊಡಿದ್ರು. ಆದ್ರೆ ಇವತ್ತು 50% ಡಿಸ್ಕೌಂಟ್ ನಡೀತಾ ಇದೆ ನಮ್ಮ ಅಂಗಡಿಯಲ್ಲಿ. ಸೊ 2 ಗ್ಲಾಸ್ ಮಿನಿಮಮ್ ಕುಡಿಲೇಬೇಕು ಮಿನಿಮಮ್ ಟೈಮ್ ಅಲ್ಲಿ. ಬನ್ನಿ. ಕೃಷ್ಣಾನಂದ ಕುಡಿದಿದ್ದೆ ಬಂತು. ಕ್ಯಾಂಡಿ ಗಂಜಿ ಮಿಲ್ಕ್ ಶೇಕ್. ಆ ಸ್ಪಿನ್ನಿಂಗ್ ವೀಲ್ ನನಗೆ ಲಕ್ ಇರ್ಲಿಲ್ಲ. ನಾನು ಏನ್ ಬೇಡ ಅನ್ನೋ ಅದೇ ಬಿತ್ತು. ನನಗೆ ಲಿವರ್ ಕ್ರಶ್ ಬಂದಿರೋದು ನಾನು ನೋಡ್ಲಿಲ್ಲ. ಐ ಸಾ ರಚನಾ ಗಂಜಲ ಬಂದಿದ್ ನೋಡಿ ಎಗರಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಲಿವರ್ ಕ್ರಶ್ಗೆ ಬೇಕಾಗಿರೋದು ಚಿಕನ್ ಲಿವರ್, ಮಟನ್ ಲಿವರ್. But it was raw meat. A liver. Oh. ಮತ್ತೆ ಇದಕ್ಕೆ ಮಿಕ್ಸ್ ಮಾಡಲಾಗುತ್ತೆ ಕೋಲ್ಡ್ ಕಾಫಿ. ವಾವ್. ಇದು ಸಗಣಿ. ಇದು ಹಸು ಸಗಣಿ ಅಲ್ಲ, ಹೆದರ್ಕೋಬೇಡಿ, ಎಮ್ಮೆ ಸಗಣಿ.
ಗಂಜಿ ರಾಗಿ ಗಂಜಿ. ರುಚಿಗೆ ತಕ್ಕಷ್ಟು ಡಾಂಕಿ ಮಿಲ್ಕ್. ಅಯ್ಯೋ ಒಂದ್ ಸ್ವಲ್ಪ ಗದ್ದಲ ಹಾಕ್ಬಿಡೋಣ. ಹಾಕ್ಬಿಡಿ. ಈ MAP ಇದ್ರಲ್ಲ ಅದು ಸುರಿತಾ ಇದ್ರು, ಸುರಿವಾಗ ಇಟ್ ವಾಸ್ ಲೈಕ್ ಇಟ್ಸ್ ಕಮಿಂಗ್ ಔಟ್ ಫ್ರಮ್ ದ MA ಓನ್ಲಿ. ಸಗಣಿ ತುಂಬಾ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಗುರುಗಳಲ್ಲಿ. ಮೈ ಹಾರ್ಟ್ ವಾಸ್ ಲೈಕ್ ಸಿಂಕಿಂಗ್ ಇನ್ ಟು ಮೈ ಸ್ಟಮಕ್. ನಂಗೆ ತುಂಬಾ ಬೇಜಾರಾಗೋಯ್ತು, ಹೆಂಗ್ ಮಾಡ್ತೀನಿ ಏನು ಅಂತ. ನಿಮ್ಮ ಸಮಯ ಶುರು ಆಗತ್ತೆ ಈಗ. ನನಗೇನ್ ನಡೀತೆ ಗೊತ್ತಾಗಿಲ್ಲ. ನಾನು ಜಸ್ಟ್ ಗಲ್ಪಿಂಗ್ ಒಳಗಡೆ ಹೋಗ್ತಾ ಇಲ್ಲ, ತಳ್ತಾ ಇದ್ದೀನಿ. ಅದು ಒಂದ್ಸರಿ ವಾಂತಿ ಮಾಡೋದಕ್ಕೆ ರಿಯಾಕ್ಟ್ ಮಾಡಿದೆ. ಕುಡ್ದಾಗ ದಟ್ ಸ್ಮೆಲ್, ದಟ್ ಟೇಸ್ಟ್ ಎಲ್ಲ ಒಂದು ವಿಯರ್ಡ್ನೆಸ್ ಎಲ್ಲ ನನ್ನ ಬ್ರೈನ್ಗೆ ಮೌತ್ಗೆ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಐ ಜಸ್ಟ್ ಕುಡೆಂಟ್. ವಾಂತಿ ಮಾಡಿದ್ರೆ ಹೋಯ್ತು. ಕುಡ್ದ್ಬಿಟ್ಟು ರಚನಾ ನೋಡ್ತೀವಿ, ಹೊರ್ಲಾಡ್ತಿದ್ದಾಳೆ ಅವಳು, ನೆಲದ ಮೇಲೆ ಕುತ್ಕೊಂಡಿದ್ದಾಳೆ. ಆಗ್ತಾ ಇಲ್ಲ. ಆ ಸ್ಮೂತೀಸ್ ಕುಡಿದ್ರಲ್ಲ ಶಿಲ್ಪ, ಅವ್ರ ಮೂತಿ ನೋಡಕ್ಕಾಗ್ಲಿಲ್ಲ. ಈ ಕರ್ಮಕಾಂಡ ಕುಡಿಯಕ್ ನೆಕ್ಸ್ಟ್ ಯಾರು ಬರ್ತೀರಪ್ಪ? ನಾನು ನಮ್ ಕಡೆಯಿಂದ ಇಂದ್ರಮ್ಮನ್ ಕರಿತೀನಿ. ಸೂಪರ್. ಇಂದ್ರಮ್ಮ ಅವ್ರಿಗೆ ತಡೆ ತಟ್ಟುವಂತ ಕ್ಷಮ ಅವ್ರನ್ನ ಕರಿತೀನಿ ನಾನು. ಇಬ್ಬರಿಗೂ ಒಂದೇ. ಅಯ್ಯೋ, ನಿಮ್ಗೊಂದ್ ಬ್ರೇನು, ನಿಮ್ಗೊಂದ್ ಬ್ರೇನ್. ಇಬ್ಬರಿಗೂ ಒಂದೇ ಜ್ಯೂಸ್ ಬಂದಿತ್ತು. ಏನೇನೋ ಹಾಕಿದ್ರು. ನಾನು ಹಿಂಗೆ ಯಾಕಡೆ ನೋಡ್ಲಿಕ್ಕೆ ಹೋಗ್ಲಿ, ಯಾಕಂದ್ರೆ ಅದು ನೋಡಿದ್ರೆ ನನಗೆ ಒಂಥರ ವಾಂತಿ ಬಂದಂಗೆ ಆಗ್ಲಿಕತ್ತಿತ್ತು. ತಗೊಳ್ಳಿ. ಸಾಧ್ಯವೇ ಇಲ್ಲ ಸರ್, ನಂಗೆ ಕುಡಿಯೋದಕ್ಕೆ ಆಗಲ್ಲ. ಪ್ಲೀಸ್ ಕ್ಷಮ. ನನ್ನ ಕೈ ನೀವು ಕುಡಿಯಲ್ಲ. ಕುಡಿದು ವಾಂತಿ ಮಾಡ್ಕೋದಕ್ಕಿಂತ ಆಗೋದಿಲ್ಲ ಅಂತ ಹೇಳೋದು ಚಲೋ ಅಂತ ಅನ್ಕೊಂಡು ಅದನ್ನ ಕುಡಿಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ರಿಲಕ್ಟೆಂಟ್ಲಿ ನಾ ಹೇಳ್ಬಿಟ್ಟು ನನ್ನ ಕಡೆಯಿಂದ ಆಗೋದಿಲ್ಲ ಅಂತ. ಈಗ ನೆಕ್ಸ್ಟ್ ಗುರುಗಳ ಯಾರನ್ನ ಕರೆಯೋಣ? ಅಭಿ, ಐ ಲವ್ ಯು ಮ್ಯಾನ್. ಕಮ್ ಮ್ಯಾನ್. ಏಯ್ ಕಮ್ ಆನ್ ಮ್ಯಾನ್. ಅಭಿ ಗುರುಗಳ ಈ ಕಡೆಯಿಂದ ಕಿರಣ್ ಬಾಪ್ಪ. ವಾವ್. ಮಟನ್ ಬೋಟಿ ಮಾಕ್ಟೇಲ್. ಅಭಿ, ಕಂಗ್ರಾಟ್ಸ್ ಮ್ಯಾನ್. ನಿಂದಲ್ಲೇ ಇದೆಯಲ್ಲ ಲಿವರ್ ಕ್ರಶ್. ಲೀವರ್ ಆಗ್ದಾಗ ಒಳಗಡೆ ಇರೋ ನನ್ನ ಲೀವರೇ ಫುಲ್ ಎಲ್ಲಿ ಬ್ಲಾಸ್ಟ್ ಆಗೋಗ್ತಿದೆ ತರ ಅನ್ಸೋದು. ಹಾಗಲಕಾಯಿ ರುಚಿಗೆ ತಕ್ಕಷ್ಟು ಹಾಗಲಕಾಯಿ. ಹಾಗಲಕಾಯಿ ಅಂದಾಗ ಇಲ್ಲಿ ಕತ್ತಲೆಲ್ಲ ಏನೋ ಈಗ ವಾಂತಿನೇ ಬರ್ಬೇಕು. ಅದ್ರ ಮೇಲೆ ಆ ನೀಮ್ ಪೇಸ್ಟ್ ಬೇರೆ, ಸ್ಟ್ರಾಬೆರಿ. ಅದ್ ಹೆಂಗಿತ್ತು ಅಂದ್ರೆ ಒಂದ್ ಐಟಮ್ಗೂ ಇನ್ನೊಂದ್ ಐಟಮ್ಗೂ ಮ್ಯಾಚ್ ಇಲ್ಲ. ಒಳ್ಳೆ ಖಾರ ಸಿಹಿ, ಯಪ್ಪ ನೆನ್ಕೊಂಡ್ರೆ ಒಂಥರ ವಾಂತಿ ಬಂದ್ಬಿಡುತ್ತೆ. ಇದೆ ಮಟನ್ ಬೋಟಿ. ಬೋಟಿನ ಹಿಂಗ್ ಹಿಡ್ಕೊಂಡು ಹಿಂಗ್ ಅಂದ್ರು, ಹಿಂಗ್ ಅಂದ್ಬಿಟ್ಟು ಹಿಂಗ್ ಬೇರೆ ಅಲ್ಲಾಡ್ಸ್ ಬೇರೆ ಬಿಟ್ಬಿಟ್ರು. ಅವಾಗ್ಲೇ ನನ್ಗೆ ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಆಗೋಯ್ತು. ಕರ್ಬೇವಿನ ಸೊಪ್ಪನ್ನ ಹಿಂಗ್ ಮಾಡಿ ಇಷ್ಟು, ಮತ್ತೆ ಪುದೀನ ಇಷ್ಟು, ಮತ್ತೆ ಬೇವಿನ ಸೊಪ್ಪು ಇಷ್ಟು, ಎಲ್ಲ ಬರೀ ಸೊಪ್ಪುಗಳೇ ಜಾಸ್ತಿ ಇತ್ತು. ಗುರುಗಳೇ ಇದನ್ನೆಲ್ಲ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಲಿಕ್ವಿಡ್ ಏನಾದ್ರು ಬೇಕಲ್ಲ, ಸ್ವಲ್ಪ ಗಂಟ್ಲ ಹಾಕ. ಕಿರಣ ಬಹಳ ಖುಷಿ ಪಡ್ತಾ ಇರೋದು ನೋಡಿದ್ರಿಂದ ಸರ್ ಚೂರು ಅದೇನೋ ನನ್ ಖುಷಿ ಯಾರಿಗೂ ಡೈಜೆಸ್ಟ್ ಆಗ್ಲಿಲ್ಲ. ತಗೊಬಂದ್ 1 ಲೀಟರ್ ಗಂಜಲ ನನ್ಗೂ ಹಾಕಿದ್ರು. ಅದಕ್ಕೆ ಗಂಜಲ ಆಗ್ಬಿಟ್ರಪ್ಪ. ನಿಮ್ಮ ಸಮಯ. 3, 2, 1 ಕುಡ್ರಪ್ಪ. ಟೇಸ್ಟ್ ಅಂತೂ ಇಡೀ ಭೂಮಿಲಿ ಯಾವ ಟೇಸ್ಟ್ ಇತ್ತು ಎಲ್ಲ ಮಿಕ್ಸ್ ಮಾಡ್ಕೊಟ್ಟಂಗಿತ್ತು. ಚೆಲ್ ಕೊಡ್ದು. ಓಕೆ, ಒಂದ್ ಬಾಡಿ ಡೆಡ್ ಆಗಿದೆ. ಸ್ಪಾಟಲ್ಲೇ ವಾಮಿಟ್ ಮಾಡ್ಕೊಂಡು ಗಿವ್ ಅಪ್ ಮಾಡ್ಬಿಟ್ಟೆ, ನನ್ ಕೈಲಿ ಆಗಲ್ಲ ಸರ್ ಅಂತ. ಇವ್ರಿಗೆ ಮೊದಲು ಹೇಳಿದ್ ನಾವು 2 ಗ್ಲಾಸ್ ನ ಕುಡಿಬೇಕು ಅಂತ. ಆ 2 ಗ್ಲಾಸ್ ನಲ್ಲಿ ಗೆದ್ದಿದ್ದು ಕಿರಣ್. ಓಕೆ, ನನ್ನ ಕಡೆಯಿಂದ ಹುಡುಗಿಯನ್ನ ಕರೆದ ಮಿಕ್ಕಿರೋದು ಒಬ್ಳೆ. ಸೌಮ್ಯ ಇಸ್ ಕಮಿಂಗ್. ನಮ್ ಕಡೆಯಿಂದ ಬರ್ತಾ ಇದ್ದಾರೆ ಹೆಣ್ಣು ಮಗು. ಹೆಸರೇ ಹೇಳೋ ಅವಶ್ಯಕತೆ ಇಲ್ಲ, ಅವರೇ ಬಂದ್ರು. ಈಗ ಯೋಗಿ ಫಲೂಡಾ ಇದೆ. ಗುರುಸ್ ಡೆಲೈಟ್ ಸೌಮ್ಯ ವಿಲ್ ಡ್ರಿಂಕ್ ಅಂಡ್ ಯೋಗಿ ಫಲೂಡಾ ಸುಷ್ಮಾ ಕುಡಿತಾರೆ. ಹಾಗಲಕಾಯಿ ಜೊತೆಗೆ ಬೆಂಡೆಕಾಯಿ. ಆ ಫ್ರೂಟ್ಸ್, ಅದ್ರೊಳಗಡೆ ಐಸ್ ಕ್ರೀಮು, ಆ ಚಿಕನ್ ಮಟನ್ ಲೈಫಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ಆ ತರ ಅಷ್ಟೊಂದು ಸ್ಪೆಷಲ್ ರೆಸಿಪಿನ. ಈಗ ಯೋಗಿ ಫಲೂಡಾಗೆ ಏನೇನು ಕೊಡ್ತೀರಿ? ಯೋಗಿ ಫಲೂಡಾಗೆ ಮೊದಲು ಬೇಕಾಗುತ್ತೆ ಮಟನ್.
ಅಕ್ಕಿ ಗಂಜಿ ಸೇರಿಸಬೇಕು ಅಂತ ಬರ್ತಿದೆ ಇಲ್ಲಿ. ಅವ್ರು ಏನೇನು ಹಾಕ್ತಾರೆ ಅನ್ನೋದನ್ನ ಕೇಳಿಸ್ಕೋಬಾರ್ದು, ಅದನ್ನ ಕೇಳಿಸ್ಕೊಂಡಿದ್ರೆ ಒಳ್ಳೇದು ಅನ್ನೋ ಟ್ರಿಕ್ನ ನಾನು ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಸೌಮ್ಯ ರೆಡಿನಾ? ಸರ್ ರೆಡಿ. 3, 2, 1 ಸ್ಟಾರ್ಟ್. ಓ ಚೆಲ್ಕೊಳ್ಳೋಂಗಿಲ್ಲ ಸೌಮ್ಯ. ಓ ಸೌಮ್ಯ ಕಮಾನ್ ಸೌಮ್ಯ. ಚೆಲ್ಕೊಡ್ತು. ಓಕೆ ವಾಂತಿ ಮಾಡ್ಕೊಳ್ಳೋ ಆಗಿಲ್ಲ. ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇವರಿಬ್ಬರಲ್ಲಿ ಯಾರು ಗೆದ್ರು ಅನ್ನೋ ನಿರ್ಧಾರನ ಇನ್ನು 5 ನಿಮಿಷಗಳ ನಂತರ ಕೊಡ್ತೀವಿ. ಆದ್ರೆ ಅವ್ರು ಕೂತ್ಕೋಬಹುದು. ತಂಡದಿಂದ ಸುಷ್ಮಾ ಮತ್ತು ಬ್ಲೂ ತಂಡದಿಂದ ಸೌಮ್ಯ ಎಕ್ಸ್ಟ್ರಾಡಿನರಿ ಕುಡಿದಿದ್ದಾರೆ. ಮತ್ತು ಸುಷ್ಮಾ ತಗೊಂಡಿರುವಂತದ್ದು 2 ಗ್ಲಾಸ್ ಅನ್ನ ಕುಡಿಯಲಿಕ್ಕೆ 14 ಸೆಕೆಂಡ್ಗಳು. ಮತ್ತು ಸೌಮ್ಯ ಅದೇ 2 ಗ್ಲಾಸ್ ಅನ್ನ ಕುಡಿಯಲಿಕ್ಕೆ ತಗೊಂಡಿರುವಂತದ್ದು ಎನಿ ಗೆಸಸ್? ಕರೆಕ್ಟ್ ಆಗಿ ಗೆಸ್ ಮಾಡಿದವ್ರಿಗೆ ಇನ್ನೊಂದು 2 ಗ್ಲಾಸ್ ಕೊಡಿಸ್ತೀವಿ. 12 ಸೆಕೆಂಡ್ಗಳಲ್ಲಿ 2 ಗ್ಲಾಸ್ ಕುಡಿದಿದ್ದಾರೆ. ಹಾಗಾಗಿ 2 ಸೆಕೆಂಡ್ಗಳ ಅಂತರದಲ್ಲಿ ಸುಷ್ಮಾ ಪಾಯಿಂಟ್ ನ ಲೂಸ್ ಮಾಡ್ಕೊಂಡಿದ್ದಾರೆ. ಈಗ ಬ್ಲೂ ಟೀಮ್ ಇಂದ ಬರ್ತಾ ಇದ್ದಾರೆ ನಮ್ಮ ಎಕ್ಸ್ ಕ್ಯಾಪ್ಟನ್ ಅರ್ಜುನ್. ನಮ್ಮ ಕಡೆ ರೆಡ್ ಟೀಮ್ ಇಂದ ಬರ್ತಾ ಇದ್ದಾರೆ ಪ್ರೆಸೆಂಟ್ ಕ್ಯಾಪ್ಟನ್ ಶರತ್. ಯೂಶಲಿ ಚಿಕನ್ ಕೊಡ್ಸಿ ನಾನು ನಾನ್ ವೆಜ್ ಬೇಡ ವೆಜಿಟೇರಿಯನ್ ಏನಾದ್ರು ಕೊಪ್ಪಳಿ ತಂದ್ಬಿಟ್ಟು ಅನ್ಕೊಂತಾ ಇದ್ದಂಗೆ ಬ್ರೈನ್ ಸ್ಟಾಮ್ ಸ್ಕ್ವಾಶ್ ಮತ್ತು ಕ್ಯಾಂಡಿ ಗಂಜಿ ಮಿಲ್ಕ್ ಶೇಕ್. ಎಸ್ ಗುರುಗಳೇ, ನೀವು ಹೋಗಿ ನಿಮ್ ಜಾಗ ತಗೊಳ್ಳಿ, ನಾವು ರೆಡಿ ಮಾಡಿ ಈ ಕಡೆ ತಿರ್ಕೊಂಡು ನಿಂತ್ಕೋಬೇಕು, ನೋಡ್ಬೇಕು ನಾವ್ ಏನೇನ್ ಹಾಕ್ತಿವಿ ಅಂತ. ಓಕೆ, ಇದಕ್ಕೆ ಹಾಕ್ಬೇಕಾಗತ್ತೆ ಮಟನ್ ಬ್ರೈನ್, ನುಗ್ಗೆ ಸೊಪ್ಪು, ಹುಳಿ ಬರ್ಲಿ ಅಂತ ಹೇಳಿ ನಿಂಬೆಹಣ್ಣು ಹಾಕಲ್ಲ, ಇದಕ್ಕೆ ಮೂಸಂಬಿನ. ಇದಕ್ಕೆ ರುಚಿನ ಎನ್ಹಾನ್ಸ್ ಮಾಡ್ಲಿಕ್ಕೆ ಈ ಸೀಸನ್ ಅಲ್ಲಿ ಅವರೆಕಾಳು ಈ ಸೀಸನ್ ಅಲ್ಲಿ ಇಲ್ಲ ಅಂದ್ರೂ ಹುಡುಕಿ ತಂದು ಮಾಡಬೇಕು ಅನ್ನೋ ಶ್ರಮನ ನಾವು ಗೌರವಿಸಬೇಕು ಫಸ್ಟ್. ಮತ್ತು ಇದ್ರ ಮೇಲೆ ಪ್ರೀತಿಗೆ ಯೋಗಿ ಒಂದು ಹಾಕ್ಬೋದಂತೆ, ನಾನೊಂದು ಹಾಕ್ಬೋದು. ಹೌದಾ? ಏನ್ ಹಾಕ್ತೀನಿ ನೀವು? ನಾನು ಹಾಕ್ತೀನಿ ಇವನ್ಗೆ ಸ್ವಲ್ಪ ಗಂಜಿ. ನೀವು ಗಂಜಿ ಹಾಕಿದ್ರೆ ನಾವು ಗಂಜಲ ಹಾಕ್ತೀವಿ. ಈಗ ಮಾಡ್ತಾ ಇದೀವಿ ಕ್ಯಾಂಡಿ ಗಂಜಿ ಮಿಲ್ಕ್ ಶೇಕ್. ಒಳಗಡೆ ಎಲ್ಲ ನನ್ ಮುಂದೆ ಯಾಕಪ್ಪ ಬೇಕು ಬಿಟ್ಬಿಡಿ ನನ್ನ ಅಂತ, ಆಮೇಲೆ ಇಲ್ಲ ನಾನ್ ಮಾಡ್ತೀನಿ ಗುರು, ನಾನ್ ಮಾಡ್ಬೋದು ಅಂತ ಅನ್ಬಿಟ್ಟು ಧೈರ್ಯ ತಕ್ಕೊಂಡೆ. ಮೆಂತ್ಯ ಸೊಪ್ಪು ನಾನು ಹಾಕ್ತೀನಿ ಲಿವರ್. ಇದು ಲೋಳೆ ಇದು ಅಸಹ್ಯ, ಇದು ನೋಡಿ ತುಂಬಾ ಅಸಹ್ಯ. ಶರತ್ ನೋಡು, ಶರತ್ ಗಲೀಜು. ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3, 2, 1 ಗೋ. ಅರ್ಜುನ್, ನೀನ್ ತಗೊಂಡಂತ ಟೈಮ್ 6 ಸೆಕೆಂಡ್. ಅಂಡ್ ಶರತ್, ನೀನು 2 ಗ್ಲಾಸ್ ನ ಕುಡಿಯೋಕೆ ತಗೊಂಡಂತ ಟೈಮ್ 5 ಸೆಕೆಂಡ್. ಓ, ಕ್ಯಾಪ್ಟನ್ಸಿ ಆಟ ಆಡಿದ್ಯಮ್ಮ, ಗುಡ್. ಕೂತ್ಕೊಳ್ಳಿ. ರೆಡ್ ಟೀಮ್ ಇಂದ 2 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ ಅಂಡ್ ಬ್ಲೂ ಟೀಮ್ ಇಂದ ಕೂಡ 2 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ರೆಡ್ ತಂಡ ಎರಡೂ ಕೂಡ ಜಯಿಸಿದ್ರು ಕೂಡ ಇವರೇ ವಿನ್ ಆಗ್ತಾರೆ. ಹೌದು. ಆದ್ರೆ ಟ್ವಿಸ್ಟ್ ಏನಂದ್ರೆ ಈಗ ಯಾರು ಸ್ಪೀಡ್ ಆಗಿ ಕುಡಿತಾರೆ ಅವ್ರಿಗೆ 2 ಅಂಕಗಳು ಸಿಗುತ್ತೆ. ಇದು ಕಾಂಪಿಟೇಷನ್ ಸ್ಪಿರಿಟ್ಗೋಸ್ಕರ. ಓಕೆ ಓಕೆ ಗುರುಗಳೇ, ನಿಮ್ ಟೀಮ್ ಇಂದ ಯಾರನ್ನ ಕರೀತೀರಾ? ನನ್ನ ಟೀಮ್ ಇಂದ ಸಚಿನ್. ನನ್ನ ಟೀಮ್ ನಿಂದ ಫರ್ನಾಂಡಿಸ್ ಸರ್. ಇದ್ರಲ್ಲಿರುವಂತ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಜೂನಿಯರ್ 2 ಗ್ಲಾಸ್ ಕುಡಿಬೇಕು, ಸೀನಿಯರ್ 1 ಗ್ಲಾಸ್ ಕುಡಿಬೇಕು. ಇಬ್ಬರಿಗೂ ಬಂದಿದೆ ಚಿಲ್ಲಿ ಚಿಕನ್ ಶಾರವಾ. ಇದಕ್ಕೆ ಬೇಕಾಗಿರುವಂತಹ ಐಟಮ್ಸ್: ಚಿಕನ್, ಮೆಣಸಿನ್ಕಾಯಿ. ಅಯ್ಯೋ ಫುಲ್ ಫ್ಲೆಶ್ ಹಂಗಂಗೆ ಹಾಕಿ ಫುಲ್ ಮಿಕ್ಸ್ ಮಾಡ್ತಿದ್ರು. ನನಗೆ ಹೊಟ್ಟೆಲಿ ಕೊಳ ಆಗ್ತಿತ್ತು. ಕಾಳುಮೆಣಸು ತುಂಬಾ ಒಳ್ಳೇದು, ಮೆಡಿಸನ್ ಆಗೂ ಕೂಡ ಬಳಸ್ತಾರೆ ದಾಸವಾಳನ, ಹಾಗಾಗಿ ಏನ್ ಪ್ರಾಬ್ಲಮ್ ಇಲ್ಲ. ಒಳಗಡೆ ಸ್ವಲ್ಪ ಹುಳುಗಳಿರುತ್ತೆ, ಅದೇನ್ ಮಾಡಕ್ಕಾಗಲ್ಲ. This is ರಚನಾ's favorite buffalo pea. ಕೈಗೆ ಹಾಗಲ್ಕಾಯಿ ಇದೆ. ಇದೆಲ್ಲ ಕರ್ಮ ಬೇಕೇನಪ್ಪ ಅನ್ಕೊಂಡು ಮನ್ಸಲ್ಲಿ ಅನ್ಕೊಂಡು ಫುಲ್ ಎಕ್ಸ್ಪ್ರೆಷನ್ ಮಾತ್ರ ಏನು ಆಗಿಲ್ಲ ಅನ್ನೋ ತರ ಕೊಡ್ತಾ ಇದೆ. ವಾಂತಿ ಬರ್ತಾ ಇದೆಯಾ? ಸರ್ ಓಕೆ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1 ಗೋ. ಓಕೆ, ನಾಟ್ ಬ್ಯಾಡ್, ನಾಟ್
ಖಾರ ಅಂದ್ರೆ ಖಾರ ಹಿಡ್ಕೊಂಡಿತ್ತು, ಆಮೇಲೆ ಕಿವಿನ ಹಿಂಗ್ ಹಿಡ್ಕೊಂಡ್ಬಿಟ್ಟೆ. ನೀವಿಬ್ರು ಕುತ್ಕೊಳ್ಳಿ ಜಟ್ಟಿ ಮಾಡಿ ಸರ್. ಭೋಜಮ್ಮ ಅವರೇ ಬನ್ನಿ 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 ಭೋಜಮ್ಮ. ಇದೆ ಬನ್ನಿ. ಈಗ ಒಂದು ಟ್ವಿಸ್ಟ್ ಕೊಟ್ರೆ ಹೆಂಗೆ ಯೋಗಿ? ಏನೇನ್ ಮಿಕ್ಕಿದೆ ಅದನ್ನೇ ಮಿಕ್ಸ್ ಮಾಡಿ ಇವ್ರೊಂದ್ ಗ್ಲಾಸ್ ಇವ್ರೊಂದ್ ಗ್ಲಾಸ್. ಒಟ್ಟ ವಾಲಿ ಮಾರ ಇದನ್ನ ಕುಡಿದಾದ್ರೆ ನಾ ಏನ್ ಒಟ್ಟ ಹಚ್ಚೇಳಿ ನನ್ನ ತಲೆನ ಗಾವ್ ಅನ್ನಕೈತ್ರಿ. ಇನ್ನು ಹೇಗೆ ತಯಾರು ಮಾಡೋದು ಅಂತ ಕರ್ನಾಟಕದಲ್ಲಿ ಯಾರಿಗೆ ಡೌಟ್ ಬಂದ್ರು ನಮ್ಮನ್ನ ಕೇಳ್ಬೇಡಿ, ಯಾಕೆಂದ್ರೆ ನಮ್ಗೆ ಏನೇನು ಹಾಕಿದ್ರೆ ನಮಗೆ ಗೊತ್ತಿಲ್ಲ. ಈಗ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1 ಗೋ. ಕುಡಿದು ಇದೀರಲ್ಲ ಏನು ಮಹನೀಯರು, ಅವ್ರಿಗೊಂದು ಹ್ಯಾಟ್ಸ್ ಆಫ್. ಖಂಡಿತವಾಗಿ ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ನಲ್ಲಿ ರೆಡ್ ಟೀಮ್ ಅವರು ತಗೊಂಡಿರುವಂತ ಪಾಯಿಂಟ್ಸ್ 5. ಸೊ ಬ್ಲೂ ಟೀಮ್ ಅವರು ಟೋಟಲ್ ಆಗಿ ತಗೊಂಡಿರುವಂತ ಪಾಯಿಂಟ್ಸ್ 7 ಅಂಕ ತಗೊಂಡು ಈ ಅಡ್ವಾಂಟೇಜ್ ಟಾಸ್ಕ್ ನ ಅವರು ಗೆದ್ದಿದ್ದಾರೆ. ಕಂಗ್ರಾಟ್ಸ್ ಬ್ಲೂ ಟೀಮ್. ಎಲ್ಲವೂ ಆಹಾರ ಪದಾರ್ಥಗಳೇ, ಯಾವುದು ವಿಷವಲ್ಲ. ಸೊ ಇದನ್ನು ಕೊಟ್ಟು ನಿಮಗೆ ಎಷ್ಟು ತಡ್ಕೊಳ್ಳುವಂತ ಶಕ್ತಿ ಇದೆ ಮತ್ತು ನಿಮ್ಮ ತಂಡಕ್ಕೋಸ್ಕರ ನೀವು ಎಷ್ಟು ಕಷ್ಟವನ್ನ ನುಂಗಬಲ್ರಿ ಅಂತ ಎಲ್ಲೋ ಸ್ವಲ್ಪ ವ್ಯತ್ಯಾಸದಲ್ಲಿ ಯು ಹ್ಯಾವ್ ಲಾಸ್ಟ್ ಇಟ್. ಸೊ ನಾವಿಬ್ರು ನಿಮ್ಗೆ ಸಿಗ್ತೀವಿ ಡಿಸ್ಕಷನ್ ಏರಿಯಾನಲ್ಲಿ. ಓಕೆ, ಅಂಟಿಲ್ ದೆನ್ ಸಿ ಯಾ, ಬೈ ಬೈ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಏನಾರ ಹೇಳು, ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ, ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ಗಳ ಮಾರು. ಟೀಮ್ ರೆಡ್ ಅಂಡ್ ಬ್ಲೂ, ಇವತ್ತು ಇಮ್ಯುನಿಟಿ ಟಾಸ್ಕ್ ಅಂದ್ರೆ ನಿಮ್ಮ ಲೈಫ್ ಗೋಸ್ಕರ ಒಂದು ಟಾಸ್ಕ್ ನ ನಾವು ನಿಮ್ಗೆ ಆಡ್ಸಿದ್ವಿ. ಮರ್ಕೋತಿ ಟಾಸ್ಕ್. ಅದರಲ್ಲಿ 2 ರೌಂಡ್ ಗಳಿತ್ತು. ಫಸ್ಟ್ ರೌಂಡ್ ರೆಡ್ ಅಂಡ್ ಬ್ಲೂ ಟೀಮ್ ನ ಮೇಲ್ ಕಂಟೆಸ್ಟೆಂಟ್ಸ್ ಬಂದ್ರು. ಅದರಲ್ಲಿ ನಮ್ಮ ಸಚಿನ್ ಗೆಲ್ತಾನೆ. ಆಹಾ, ಸಚಿನ್ ದ ಮೋಸ್ಟ್ ಫೋಕಸ್ಡ್ ಪ್ಲೇಯರ್ ಆಫ್ ದ ಡೇ. 48 ನಿಮಿಷ 45 ಸೆಕೆಂಡ್. ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಅಲ್ಲ, ಏನ್ ನಿಂತಿತ್ತು? ನೋವಾಗ್ತಿತ್ತು, ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಕಿರಣ್ ಮುಂದೆ ತೋರ್ಸ್ಕೊಂಬಾರ್ದು ಅಂತ ಈ ಕಡೆ ಫುಲ್ ನೋವು ಅನ್ಬಿಡ್ತಿದೆ. ಮತ್ತೆ ಇನ್ನೊಂದೇನಂದ್ರೆ ಲೈಫ್ ಇತ್ತಲ್ಲಿ ಅದನ್ನೇ ನೋಡ್ತಾ ಇದೆ, ಫುಲ್ ಪೈನ್ ಆಗ್ತಿದ್ದು. ಏನಾದ್ರೂ ಆಗ್ಲಿ ಅಂತ ಅದನ್ನೇ ನೋಡ್ತಾ ಇದೆ, ಸಿಗ್ಬೇಕು ಅಂತ. ಸೊ ಇಟ್ ವಾಸ್ ವೆರಿ ಗುಡ್ ಇನ್ಸ್ಪಿರೇಷನ್ ಅಂತ. ನಾವು ಏನ್ ಗೆಲ್ಲಬೇಕು ಅದನ್ನ ವಿಜುವಲೈಸ್ ಮಾಡ್ಕೊಂಡ್ರೆ ಖಂಡಿತ ಸಿಗತ್ತಂತದ್ದು. ವಂಡರ್ಫುಲ್, ವೆರಿ ನೈಸ್. ಸೊ ಈ ಒಂದು ಎಲ್ಲರಿಗಿಂತ ಶ್ರೇಷ್ಠ ಮಟ್ಟದ ಪರ್ಫಾರ್ಮೆನ್ಸ್ ಕೊಟ್ಟರು ಸಚಿನ್ಗೆ ಒಂದು ಅಡ್ವಾಂಟೇಜ್ ಕೊಡೋಣ ಅಂತ ಇದೀನಿ. ಯೋಗಿ, ಫಾರ್ಚೂನ್ ಕುಕೀಸ್ ಬೋರ್ಡ್ ಬನ್. ಇಲ್ಲಿ ಆನರ್ ನಿಮ್ ವಿತ್ ಅಡ್ವಾಂಟೇಜ್ ಯೂನಿಬಿಕ್ ಕುಕೀಸ್ ಪಿಕಲಿಶಿಯಸ್. ಸೆಲೆಕ್ಟ್ ಮಾಡುವಂತ ನಂಬರ್? Yes, I'll take 6. ಯೂನಿಬಿಕ್ ಕುಕೀಸ್ ಪಿಕಲಿಶಿಯಸ್ ಕ್ಯಾಶ್ಯೂ ಕುಕೀಸ್. ಹಲೋ 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 ಮಮ್ಮಿ, ಹೇಗಿದ್ದೆ ಕಂದ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಆಡ್ತಾ ಇದೀಯಾ, ಖುಷಿ ಆಗ್ತದೆ ನಮ್ಗೆ. ಕಿಸ್ ಕೊಡು ಥ್ಯಾಂಕ್ ಯು. ಹಲೋ ಗುನಿ, ಚೆನ್ನಾಗಿದ್ಯಾ? ಚೆನ್ನಾಗಿ, ನೀನ್ ಹೇಗಿದ್ಯಾ? ಪರವಾಗಿಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ನಿಮ್ಮ ಇದು ಟಾಸ್ಕ್ ನೋಡ್ಬಿಟ್ಟು ನಮಗೆ ತುಂಬಾ ಖುಷಿ ಆಗಿದೆ. ಅದೇ ರೀತಿ ಮುಂದೆ ವರ್ಷ ನೀನು ಇನ್ನಾಗಿ ಬರ್ತೀಯ ಅಂತ ನಮ್ಗೆ ಹೋಪ್ಸ್ ಉಂಟು. ಇವತ್ತು ಚೆನ್ನಾಗಿ ಮಾಡಿದಕ್ಕೆ ಕೊಟ್ಟಿದ್ದು ಅಡ್ವಾಂಟೇಜ್. ಚೆನ್ನಾಗಿರ್ಬೋದು. ಓಕೆ, ಇನ್ನು 10 ಸೆಕೆಂಡ್ಗಳು ಮಾತ್ರ. 10 ಸೆಕೆಂಡ್ಸ್ ಇದೆ ಅಂತೆ. ವೆಡ್ಡಿಂಗ್ ಆನಿವರ್ಸರಿ ವಿಶಸ್ ಅಂತ ಇದ್ರಲ್ಲ, ಕೊಡ್ತಿದ್ರಲ್ಲ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಾ ಬಂದ್ಮೇಲಂತೂ ಫುಲ್ ದೊಡ್ಡ ಪಾರ್ಟಿ ಮಾಡಿಸ್ತೀನಿ ನನ್ನ ಇದರಿಂದ. ಎಷ್ಟು ಜನಕ್ಕೆ ಸಚಿನ್ ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿದಾಗ ನಿಮ್ಮ ಮನೆಯನ್ನ, ನಿಮ್ಮ ಮನೆಯವರನ್ನ ಮಿಸ್ ಮಾಡ್ಕೊಂಡು? ಓಕೆ, ರಾಮಪ್ಪ ಅವರೇ. ಸರ್, ನನ್ನ ವೈಫು 2 ಮಕ್ಕಳು. ವೈಫು 2 ಮಕ್ಕಳಲ್ಲಿ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀರಿ? ದೊಡ್ಡ ಮಗ. ಕಾಂಪಿಟೇಷನ್ ಇತ್ತು ಸರ್, ಏನಾಯ್ತು ಅಂತ ಗೊತ್ತಾಗಿಲ್ಲ. ಏನ್ ಕಾಂಪಿಟೇಷನ್ ಇತ್ತು? ಬಾಡಿ ಬಿಲ್ಡಿಂಗ್. ಮಕ್ಕಳು ಬಂದು ಪ್ರತಿಯೊಬ್ಬರ ದೇಹದ ಭಾಗ, ಮನಸ್ಸಿನ ಭಾಗ ಅದು. ಏನ್ ಹೇಳಕ್ ಇಷ್ಟಪಡ್ತಿರ್ಬೇಕು? ನಾನು ಗೆದ್ದಿದ್ರೆ ನೋಡ್ಬೇಕು ಅನ್ಸುತ್ತೆ. ನನಗೆ ರಿಸಲ್ಟ್ ಗೊತ್ತು. ಮಸಲ್ ಮೇನಿಯಾ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಷನ್ಗೆ ಇಷ್ಟೊತ್ತಿಗೆ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಅಂತ ಅನ್ಕೊಂಡಿದ್ರಿ ನೀವು. ನಿಮ್ಗೆ ಅಷ್ಟೇ ಮಾಹಿತಿ ಇರೋದು, ಯಾವುದೇ ವರ್ತಮಾನ ಇಲ್ಲ. ಆದ್ರೆ ಅವನು ಫಸ್ಟ್ ಪ್ಲೇಸ್ ತಗೊಂಡಿದ್ದಾನೆ.
ಅಲ್ಲಿ ಅವ್ನು ಹೇಳ್ತಾನೆ ಸ್ಟೇಜ್ ಮೇಲೆ, ರಾಮಪ್ಪ ಅವರೇ ನೀನು ಹೇಗೆ ಸಾಧನೆ ಮಾಡಿದೆ ಇದನ್ನ ಅಂತ ಕೇಳಿದ್ರೆ ನನ್ನ ಇನ್ಸ್ಪಿರೇಷನ್ ನಮ್ಮ ಅಪ್ಪ ಅಂತ ಹೇಳ್ತಾರೆ. ಓಕೆ, ಇದೇ ಮೂಡಲ್ಲಿ ಇದೇ ಖುಷಿಲಿ ರೆಡ್ ಟೀಮ್ ಅವ್ರು ವಿನ್ ಆಗಿದ್ದಾರೆ. ಲೈಫ್ ಎತ್ಕೊಂಡು ಹಿಂಗೋಗಿ ನಾನು ಹಿಂಗೆ ಹೋಗ್ತೀನಿ, ಅವರು ಒಂಚೂರು ಮಾತಾಡ್ತಾರೆ. ಸೂಪರ್ ಗುರು ಲೈಫ್ ಸೂಪರ್ ಗುರು. ಅವ್ರ ಸಂಭ್ರಮ ನೋಡಿದ್ರಿ ಅಲ್ಲ. ನಾನು ಪದೇ ಪದೇ ಹೇಳ್ತೀನಿ, ನೀವು ಸೋತಾಗ ನನಗೆ ಈ ಜಾಗದಲ್ಲಿ ನಿಮ್ಮನ್ನ ನೋಡಕ್ ಇಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ಟಾಸ್ಕಲ್ಲಿ ನೀವೇನು ಮಾಡ್ತೀರಾ ನೋಡೋಣ. ಸೊ ಅದಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ ಈ ದಿನದ ವೋಟ್ ಔಟ್. ಶಿಲ್ಪಾ, ನೀವೇ ಫಸ್ಟ್ ಹೋಗಿ. ಎಲ್ಲ ಟಾಸ್ಕಲ್ಲೂ ನನಗಾಗಲ್ಲ, ನನಗೆ ಆ ಥರ ಈ ಥರ ಅಂತ ರೀಸನ್ಸ್ ಕೊಟ್ಕೊಂಡೇ ಬರ್ತೀನಿ. ಸೊ ಐ ವೋಟ್ ಫಾರ್ ಇಂದ್ರ. ಓದಿ ಆಡ್ತಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕಿದ್ರೆ ಹಂಗೂ ಆಯ್ತಿತ್ತು, ಅದಕ್ಕೆ ಅವ್ರ ಹೆಸರು ಬರುತ್ತೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದಲ್ಲದೆ ಇಡೀ ಟೀಮ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಿದೆ. ಸೊ ನಾನು ಹಾಗಾಗಿ ಇಂದ್ರಮ್ಮಂಗೆ ವೋಟ್ ಮಾಡ್ತಾ ಇದ್ದೀನಿ. ವೀಕ್ ಕಂಟೆಸ್ಟ್, ಪುವರ್ ಪರ್ಫಾರ್ಮೆನ್ಸ್, ಸೋಲ್ಗೆ ನಾವು ಈ ಟಾಸ್ಕಲ್ಲಿ ತಪ್ಕೊಂಡು ಹಿಡಿಯೋದೇ ಉದ್ದೇಶ. ಟಾಸ್ಕ್ ಆಗೋಕ್ಕೆ ಮುಂಚೆ ನಂಗೆ ಆಗೋದಿಲ್ಲ ಅಂತಲೇ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ. ಸೊ ಐ ವೋಟ್ ಫಾರ್ ಇಂದ್ರಮ್ಮ. ವೀಕ್ ಪರ್ಫಾರ್ಮರ್ ಅಂದ್ಬಿಟ್ಟು ನಾನು ವೋಟ್ ಔಟ್ ಮಾಡ್ತೇನೆ. ಇವತ್ತಿನ ಸೋಲಿಗೆ ಕಾರಣ ಚಕ್ರವರ್ತಿ. ನೆಕ್ಸ್ಟ್ ವೋಟ್ ಫರ್ನಾಂಡಿಸ್. ಫರ್ನಾಂಡಿಸ್ ಸರ್, ಒಪ್ಕೋತೀರಾ? ಒಪ್ಕೋತೀರಾ ಅಂದಮೇಲೆ ಇನ್ನೊಂದನ್ನು ಒಪ್ಕೊಂಬಿಡಿ. ನೆಕ್ಸ್ಟ್ ವೋಟ್ ಇಂದ್ರಮ್ಮ. ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ನೀವಾಗ ನೀವೇ ಒಪ್ಕೋತಾ ಇದ್ದೀರಾ. ಅದಕ್ಕೆ ಇಂದ್ರಮ್ಮ 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 6 ವೋಟ್ಗಳು ನಿಮ್ಮ ಹೆಸರಲ್ಲಿದೆ. ನೀವು ನಿಮ್ಮ ಟೀಮ್ನ ಅದು ಹೆಂಗೆ ರಿಪೇರಿ ಮಾಡ್ಕೋತಿರೋ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ, ಸೋಲನ್ನ ನೀವು ಹೋಗಕ್ ಮುಂಚೆನೆ ನಾವು ಸೋಲ್ತೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಗೆಲ್ಲೋದಕ್ಕೆ ಸಾಧ್ಯನೇ ಆಗಲ್ಲ. ನಾಳೆ ಟಾಸ್ಕ್ ಅಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಬಾಯ್. ಸೂಪರ್ ಗುರು ಲೈಫ್ ಸೂಪರ್